ಲಕ್ಕಿ ಮ್ಯಾನ್ ಲಕ್ಕಿ ಚಾಮ್ ಗರ್ಲ್ ರೀಸೆಂಟ್ ಆಗಿ ಯಾವ ಕನ್ನಡ ಸಿನಿಮಾವನ್ನ ನೋಡಿ? ಸೂಫ್ರಮ್ ಸೋ ನೋಡಿದೆ ಅಂಡ್ ಕಾಂತಾರ ನೋಡಿದೆ. ನೀವು ಕಾಣೆಯಾದ ಬೆನ್ನಲ್ಲೇ ಶೆಟ್ಟಿ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಇವ್ರದ್ದು ಕೆಲವು ಸತಿ ಅಪ್ರೋಚ್ ಹೆಂಗಿರುತ್ತೆ, ಮ್ಯಾಮ್ ನೀವೇ ಬೇಕು ಮ್ಯಾಮ್. ಈ ರೆನ್ಯುವೇಷನ್ ಕೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಬೇರೆಯವ್ರ ಜೊತೆ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅವರು. ನಾನ್ ಬೇಕು ಅಂದ್ರೆ ನನ್ನ ಕಾಸ್ಟ್ ಮಾಡ್ಕೊಡಿ. ಈ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತೀನಿ ಅಂದ್ರೆ ಬೇಡ. ಅದ್ ಮೇ ಬಿ ಒಂದ್ 5 ವರ್ಷದ ಹಿಂದೆ ನಾನು ಇರ್ಬೋದು, ಬಟ್ ಇವಾಗ ನಾನು ಆ ಒಂದು ಪರಿಸ್ಥಿತಿ. ಎಸ್ಪೆಷಲಿ ನಾನು ಇವಾಗಿರೋ ಟೈಮಲ್ಲಿ ನಾನು ಇವಾಗ ಸುಮ್ಮನೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ, ನೋಡಿ ಸಂಗೀತ ಶೃಂಗೇರಿ ನಡ್ಕೊಂಡು ಹೋಗ್ತಿದ್ದಾರೆ ಕೆಲಸ ಇಲ್ಲದೆ ಅಂತ. ಕೆಲವ್ರು ಕೇಳ್ತಾರೆ, ಇಲ್ಲ ಮ್ಯಾಮ್ ಕಾರ್ತಿಕ್ ಅಂತ ನನ್ನ ಜೇಬಲ್ಲಿ ಇಲ್ಲೇ ಇದ್ದು ಬೇಕಾ ನಿಮಗೆ ಅಂತ ಕೇಳಿ ನಂಗೆ ಸೀರಿಯಸ್ಲಿ ಹೋಗ ಬರುತ್ತೆ. ಸಂಗೀತ ಶೃಂಗೇರಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಡೀ ಟೈಮ್ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ದೆ, ನನ್ನ ಅದ್ಗೆ ಹೇಳೋದು, ನೀವು ಒಂದ್ಸತಿನೂ ಮನೇಲಿ ಅಡ್ಗೆ ಮಾಡಲು ಏನು ಅಷ್ಟು ಅಡ್ಗೆ ಮಾಡಿದ್ಯಾ ಅಲ್ಲಿ ಅಂತ. ನಂಗೆ ಅಡ್ಗೆ ಬರುತ್ತೆ, ನನ್ನ ಮನೇಲಿ ಏನಕ್ಕೆ ಮಾಡಲ್ಲ ಅಂತ ನಾನು ಕಳ್ತೀನಿ. ಫೇಸ್ ವ್ಯಾಲ್ಯೂ ಇದ್ದಾಗ ಎವ್ರಿ ಒನ್ ಕಮ್ಸ್. ಸಂಗೀತ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬಾ, ಈಗ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಹುಡುಗನಿಗೆ? ಈಗ ನಟಿಮಣಿಯರ್ ಅಂದ ತಕ್ಷಣ ಕೇವಲ ನಟನೆಗೆ ಮಾತ್ರ ಸೀಮಿತವಾಗಿಲ್ಲ, ನಿರ್ದೇಶನಕ್ಕೂ ಸೇ ಅಂತಿದ್ದಾರೆ. ಅದ್ರ ಜೊತೆಗೆ ನಿರ್ಮಾಪಕರಾಗಿನೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ರಂಗಗಳಲ್ಲಿ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಬಿಸ್ನೆಸ್ ತರದ್ದು ಫಾರ್ಮಿಂಗು, ಇವಾಗ ಬೋಟಿಕ್ಸ್ ಆಗಿರ್ಬೋದು ಆ ಥರ. ಅಂಡ್ ಇನ್ನೊಂದು ಏನಂತಂದ್ರೆ ನಟಿಯರು ಕೇವಲ ನಟನೆಗೆ ಮಾತ್ರ ಸೀಮಿತವಲ್ಲದೆ ಬೇರೆ ಒಂದು ಆಯಾಮಗಳನ್ನು ಕೂಡ ಪಡ್ಕೊಂಡು ಫಿನಾನ್ಷಿಯಲ್ ಆಗಿ ಫಿಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಸೊ ನೀವು ಬಿಸ್ನೆಸ್ ಆ ಥರ ಬೇರೆ ಒಂದು ರಂಗಕ್ಕೆ ಏನಾದ್ರು ಎಂಟ್ರಿ ಕೊಡುವಂತಹ ಪ್ಲಾನ್ಸ್ ಇದೆಯಾ? ನಿಮ್ಮ ಫಿನಾನ್ಷಿಯಲ್ ಗೋಲ್ ಸೆಟ್ ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅಂತ? ಸೊ ಬಿಗ್ ಬಾಸ್ ನ ಬರ್ತಿದ್ದ ಹಾಗೆ ನೀವು ಹೇಳಿದ್ರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ, ಆ ಗ್ಯಾಪ್ ಅಲ್ಲಿ ನಾನು ಕ್ರಿಸ್ಟಲ್ ಬಿಸ್ನೆಸ್ ಶುರು ಮಾಡಿದ್ದೀನಿ. ಓಕೆ. ಅಂಡ್ ನಾನು ಎಲ್ಲೂ ಕೂಡ ಸಂಗೀತ ಶೃಂಗೇರಿ ಬಿಸ್ನೆಸ್ ಅಂತ ನಾನು ಹೇಳಿಲ್ಲ, ಬಟ್ ಹೆಸರು ಸಿಮ್ಹಿನಿ ಬೈ ಸಂಗೀತ ಶೃಂಗೇರಿ ಅಂತ ಇಟ್ಟಿದ್ದೀನಿ. ಸಿಮ್ಹಿನಿ ಅಂತ ಏನಕ್ಕೆ ಇಟ್ಟಿರೋದಂದ್ರೆ ನನಗೆ ಆ ಸಿಮ್ಹಿನಿ ಯಾವ ತರ ರೆಪ್ರೆಸೆಂಟ್ ಆಗುತ್ತೆ ಅಂದ್ರೆ, ಸುಮಾರಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದ್ದೀನಿ. ಸುಮಾರಷ್ಟು ಜನ ಹೆಣ್ಮಕ್ಳು ನಂಗೆ ಬಂದು ಹಗ್ ಮಾಡ್ತಾರೆ ಅಂಡ್ ಯು ನೋ ಲೈಕ್ ದೇ ಲವ್ ಮೀ. ಆಯ್ತಾ, ಒಂದು ಹೀರೋಯಿನ್ ಆಗಿ ಹುಡ್ಗಿರ ಹೃದಯ ಗೆಲ್ಲೋದು ವೆರಿ ಡಿಫಿಕಲ್ಟ್. ಹುಡ್ಗೂರ್ ಹೃದಯ ಗೆಲ್ಬೋದು, ಬಟ್ ಹುಡ್ಗಿ ಹೃದಯ ಗೆಲ್ಲಕ್ ಆಗಲ್ಲ. ಇಟ್ಸ್ ವೆರಿ ರೇರ್. ಬಟ್ ಅದು ಒಂದು ನನ್ಗೆ ಬಹಳ ಖುಷಿ ಇದೆ ನಂಗೆ ಸಿಕ್ಕಿರೋದು ಬಿಗ್ ಬಾಸ್ ಮೂಲಕ, ನನ್ನ ಪರ್ಸನಾಲಿಟಿಗೋಸ್ಕರ. ಯಾಕಂದ್ರೆ ಸುಮಾರಷ್ಟು ಜನ ಹೆಣ್ಮಕ್ಳು ನನ್ನ ಹತ್ಕೊಂಡು ಹೇಳ್ತಾರೆ ದಟ್ ನಾನು ಈ ಪರಿಸ್ಥಿತಿನ ನಿಮ್ಮ ಮೂಲಕ ನಾನು ಇದನ್ನ ಎದುರಿಸಿದೀನಿ ಅಂತ. ಐ ನ್ಯೂ ಹೌ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್ ಅಂತ. ಖುಷಿ ಕೊಡುತ್ತೆ ಬಹಳ ನನಗೆ. ಸೊ ನನ್ನಿಂದ ಒಬ್ರು ಲೈಫಲ್ಲಿ ಏನೋ ಒಂದು ಚೇಂಜಸ್, ಪಾಸಿಟಿವ್ ಚೇಂಜಸ್ ಬಂದಿದೆ ಅಂದ್ರೆ ನಂಗೆ ಬಹಳ ಖುಷಿ ಇದೆ. ಸೊ ಸಿಂಹಿನಿ ಅನ್ನೋದು ನನಗೆ ಅದು ಅರ್ಥ ಇದೆ, ಅಂದ್ರೆ ಎಷ್ಟು ಜನಕ್ಕೆ ಸಹಾಯ ಮಾಡಿದೆ ಅನ್ನೋದು. ಸಿಂಹಿನಿ ಬೈ ಸಂಗೀತ ಶೃಂಗೇರಿ ಅಂತ. ಸಿಂಹಿನಿ ಸಂಗೀತ ಶೃಂಗೇರಿ ಅಲ್ಲ, ಬೈ ಸಂಗೀತ ಶೃಂಗೇರಿ ಅಂತ. ಕ್ರಿಸ್ಟಲ್ಸ್ ನಾನು ಬಿಗ್ ಬಾಸ್ ಅಲ್ಲೂ ಹಾಕ್ತಾ ಇದ್ದೆ. ನಾನು ಹಾಕ್ತಿರೋದು ನೋಡಿ ಸುಮಾರಷ್ಟು ಜನ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಹಾಕ್ತಾ ಇದ್ರು. 10 ರೂಪಾಯಿದು 20 ರೂಪಾಯಿದು ಅದೆಲ್ಲ ಹಾಕ್ತಿದ್ರು, ಗ್ಲಾಸ್ ಇಂದು. ನಾನು ಹಾಕ್ತಿದ್ದಕ್ಕೆ ಮೂಲ ಕಾರಣ ಇದೆ, ದಿಸ್ ಇಸ್ ನಾಟ್ ಫ್ಯಾಷನ್. ಇದ್ರಲ್ಲಿ ಎನರ್ಜೀಸ್ ಇದೆ. ಅಂಡ್ ನಾವು ಹುಟ್ಟೋಕ್ಕಿಂತ ಏನೋ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಇರುವಂತದ್ದು ಇದು. ವಾಲ್ಕ್ಯಾನಿಕ್ ಸ್ಟೋನ್ಸ್ ಇಂದ ಬರುವಂತದ್ದು, ಭೂಮಿ ಒಳಗಿರುವಂತದ್ದು. ಪ್ರತಿ ಒಂದು ಕ್ರಿಸ್ಟಲ್ಲು ಎಲ್ಲಾ ರೀತಿ ನೋಡ್ಕೊಂಡ್ ಬಂದಿದೆ. ಫೈರ್ ಏನಾಗಿರ್ಬೋದು, ಡೈನೋಸರ್ ಕಾಲ ಆಗಿರ್ಬೋದು, ಎಲ್ಲಾ ನೋಡ್ಕೊಂಡು ಬದುಕಿದೆ, ಉಳಿದಿದೆ ಇಲ್ಲಿ ತನಕ. ಅಂದ್ರೆ ಅದ್ರಲ್ಲಿ ಏನೋ ಶಕ್ತಿ ಇದೆ ಅನ್ನೋದು ಅರ್ಥ, ಎಲ್ಲದನ್ನ ಫೇಸ್ ಮಾಡಿದೆ ಅಂತ. ಆ ಒಂದು ಕ್ರಿಸ್ಟಲ್ ನಾವು ನಮ್ಮ ಹತ್ರ ಇಟ್ಕೊಂಡಾಗ ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಸಮಟೈಮ್ಸ್ ಗುಡ್, ಸಮಟೈಮ್ಸ್ ಬ್ಯಾಡ್. ಸೊ ಅದಕ್ಕೆ ನೋಡ್ಕೊಂಡು ತಗೊಬೇಕು. ಬಟ್ ಈ ಕ್ರಿಸ್ಟಲ್ಸ್ ಆರ್ ಸೆಮಿ ಪ್ರೆಷಿಯಸ್. ನನ್ನ ಮೂಲ ಕಾರಣ ನನಗೆ ಕ್ರಿಸ್ಟಲ್ ಶುರು ಮಾಡಕ್ಕೆ ಬಿಸ್ನೆಸ್ನ, ತುಂಬಾ ಜನ ಬರೀ ಗ್ಲಾಸ್ ಹಾಕೊಂತಿದ್ರು, ಅವ್ರಿಗೆ ಅರ್ಥ ಆಗಿಲ್ಲ ಏನಕ್ಕೆ ಹಾಕೊಳ್ತಿದ್ದೀನಿ ಅಂತ. ನನಗೆ ಕ್ರಿಸ್ಟಲ್ಸ್ ಇಂದ ತುಂಬಾ ಬೆನಿಫಿಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗಿದೆ. ಬೀಟ್ ಫೈನಾನ್ಷಿಯಲಿ, ಕರಿಯರ್ ವೈಸ್, ಇಮೋಷನಲಿ ತುಂಬಾ ಹೆಲ್ಪ್ ಮಾಡಿದೆ. ಹಾಕೊಂಡಾಗಿಂದ ನಾನು ತುಂಬಾ ಸೇಫ್ ಫೀಲ್ ಮಾಡಿದ್ದೀನಿ, ಪ್ರೊಟೆಕ್ಟೆಡ್ ಫೀಲ್ ಮಾಡಿದ್ದೀನಿ, ಗ್ರೋತ್ ಫೀಲ್ ಮಾಡಿದ್ದೀನಿ. ಅವಾಗ ನಂಗೆ ಅನ್ಸ್ತು, ನಾನು ಬೆಂಗಳೂರಲ್ಲಿ ಹುಡುಕ್ದಾಗ ನಂಗೆ ಎಲ್ಲೂ ಸಿಗ್ಲೇ ಕ್ರಿಸ್ಟಲ್ಸ್ ಎಲ್ಲಿ ತಗೊಂಡ್ಲಿ ಅಂತ. ಜೆನ್ಯೂನ್ ಕ್ರಿಸ್ಟಲ್ ಸಿಗ್ಲಿಲ್ಲ ನಂಗೆ ಮೋಸ್ಟ್ ಆಫ್ ದ ಪ್ಲೇಸಸ್. ಅವಾಗ ನಂಗೆ ಅನ್ಸ್ತು, ನನ್ನ ಮೂಲಕ ಸುಮಾರು ಜನ ಕ್ರಿಸ್ಟಲ್ಸ್ ತಗೊಂಡಿದ್ದಾರೆ, ಏನೋ ಗ್ಲಾಸಸ್ ಎಲ್ಲ ತಗೊಂಡಿದ್ದಾರೆ ಅಂದ್ರೆ ನನ್ನ ಮೂಲಕ ಅವರಿಗೆ ಜೆನ್ಯೂನ್ ಕ್ರಿಸ್ಟಲ್ ಸಿಗ್ಲಿ ಅಂತ. ಅವಾಗ ನಾನು ಡಿಸೈಡ್ ಮಾಡಿದ್ದು, ನಾನು ಎಲ್ಲಿಂದ ಸೋರ್ಸ್ ಮಾಡ್ತಿದ್ದೋ, ನಾನು ಎಲ್ಲಾ ಕಡೆ ಬೆಸ್ಟ್ ಆಫ್ ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗತ್ತೆ ಅಂತ ನೋಡ್ಕೊಂಡು ಅದನ್ನ ನಾನು ಸೋರ್ಸ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ಜಸ್ಟ್ ಇನ್ಸ್ಟಾಗ್ರಾಮ್ ಪೇಜ್, ಸಿಮ್ಹಿನಿ ಬೈ ಸಂಗೀತ ಶೃಂಗೇರಿ. ನೀವೆಲ್ಲರಿಗೂ ಯಾರಿಗಾದ್ರೂ ಕ್ರಿಸ್ಟಲ್ ನಾನು ಏನ್ ಹಾಕೊಂತಿದ್ದ ನಾನು ಹಾಕೊಂಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ, ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಈ ಒಂದು ನನ್ನ ಪೇಜ್ ಇಂದ ನೀವು ಆರ್ಡರ್ ಮಾಡ್ಬೋದು ಅಂತ. ಅದನ್ನ ನನ್ನ ಟೀಮ್ ಹ್ಯಾಂಡಲ್ ಮಾಡ್ತಾ ಇದಾರೆ. ಬಟ್ ಪ್ರತಿ ಒಂದು ಬ್ರೇಸ್ಲೆಟ್ ಮಾಡೋದು ನಾನು ಒಬ್ಳೆ ಮಾಡೋದು. ಬಿಕಾಸ್ ಅದನ್ನ ಕ್ಲೆನ್ಸ್ ಮಾಡ್ಬೇಕು, ಎನರ್ಜೈಸ್ ಮಾಡ್ಬೇಕು. ಇಟ್ಸ್ ಅ ಸ್ಪಿರಿಚುವಲ್ ಪ್ರಾಸೆಸ್. ನನ್ನ ಗುರುವಿಂದ ಕಲ್ತಿರುವಂತದ್ದು. ನಾನು ಅದನ್ನ ಕಂಪ್ಲೀಟ್ ಆಗಿ ಕ್ಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡಿ ಕಳಿಸ್ತೀನಿ. ಕ್ರಿಸ್ಟಲ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ಎಲ್ ಬೇಕಿದ್ರು ಸಿಗುತ್ತೆ ಕ್ರಿಸ್ಟಲ್ ನಿಮಗೆ. ಕ್ರಿಸ್ಟಲ್ ಹಂಗೆ ಹಾಕೊಂಡ್ರೆ ಒಡವೆ, ಅದು ಜಸ್ಟ್ ಆಕ್ಸೆಸರಿ, ಇಟ್ ಡಸಂಟ್ ಹ್ಯಾವ್ ದ ಎನರ್ಜಿ. ಆ ಕ್ರಿಸ್ಟಲ್ ನ ಎನರ್ಜೈಸ್ ಮಾಡಿ ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ.
ಸೊ ಆಕ್ಟಿವೇಟ್ ಮಾಡೋ ಪ್ರೋಸೆಸ್ ನಾನು ಮಾಡಲೇಬೇಕು. ಸೊ ಅದನ್ನ ನಾನೇ ಕಟ್ಟೋದು, ಕಸ್ಟಮೈಸ್ ಮಾಡಿ 21 ಅಂದ್ರೆ 21 ಬೀಟ್ಸು, 23 ಅಂದ್ರೆ 23 ಬೀಟ್ಸು, ಅದನ್ನ ನಾಟ್ ಮಾಡ್ಬಿಟ್ಟು ಅದನ್ನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಬಾಕ್ಸ್ ತಗೊಂಡು ಅದಕ್ಕೆ ಕಾರ್ಡ್ಸ್ ಹಾಕ್ಬಿಟ್ಟು ಕೆಲವು ಸತಿ ಕಸ್ಟಮೈಸ್ ನೋಟ್ ಬರ್ದ್ಬಿಟ್ಟು ಅದನ್ನ ಫುಲ್ ಪ್ಯಾಕ್ ಮಾಡಿ ಪ್ಯಾಕೇಜಿಂಗ್ ಎಲ್ಲ ನಾನೇ ಮಾಡೋದು. ಐ ಡೂ ಇಟ್ ವಿತ್ ಮೈ ಓನ್ ಹ್ಯಾಂಡ್ ಅಂಡ್ ದ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ವಿತೌಟ್ ಮಾರ್ಕೆಟಿಂಗ್. ಜೆನ್ಯೂನ್ ಆಗಿ ರಿಪೀಟ್ ಕಸ್ಟಮರ್ಸ್ ಇದ್ದಾರೆ. ಎವ್ರಿ ಮಂತ್ ಐ ಗೆಟ್ ಅ ವೆರಿ ಗುಡ್ ಬಿಸ್ನೆಸ್ ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಬಿಸ್ನೆಸ್ ಇದು. ಈಗ ನೀವು ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದ್ರಿ, ಎಂತೆಂಥವ್ರು ಇಂಥ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಬ್ಲಾಕ್ ಕಲರ್ ಹಾಕ್ಬೇಕು, ಆ ಕಲರ್ ಆಗ್ಬೇಕು, ಈ ಕಲರ್ ಆಗ್ಬೇಕು ಅಂತ ಹೇಳ್ಬಿಟ್ಟಿರ್ತದೆ. ಅದನ್ನೆಲ್ಲ ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ, ಅಥವಾ ಅವರೇ ಕೇಳ್ತಾರಾ, ಅಥವಾ ನೀವೇ ಡಿಸೈಡ್ ಮಾಡೋದೇನೋ ಇದ್ ಮಾಡ್ತೀನಿ ಅಂತಂದ್ರಲ್ಲ, ಎಸ್ ಸೊ ಅದನ್ನೆಲ್ಲ ನೀವೇ ಮಾಡ್ಕೊಡ್ತೀರಾ ಎಸ್. ಅಂತ? ಸೊ ಬೇಸಿಕ್ಲಿ ಎಲ್ಲ ಚಕ್ರಕ್ಕೂ ಒಂದೊಂದೇ ಆಗಿರುವಂತ ಕ್ರಿಸ್ಟಲ್ಸ್ ಇರುತ್ತೆ. ಎಲ್ಲ ಚಕ್ರಗಳಿರ್ತವೆ. ಅಂದ್ರೆ 7 ಚಕ್ರ ಅಂತ ಹೇಳ್ತಾರೆ, 9 ಚಕ್ರಗಳಿರ್ತವೆ. ಅದ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಆ ಚಕ್ರಗಳು ಅಂತ? ಚಕ್ರಗಳು ಎಲ್ಲರಲ್ಲೂ ಇರುತ್ತೆ. ಅಂದ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ನಿಮ್ಗಳಿಗೆ ಅಂತ? ಎಲ್ಲರಿಗೂ ಚಕ್ರಗಳಿರ್ತವೆ, ಹಾ. ಆಯ್ತಾ. ಸೊ ನಾನ್ ಯಾರಿಗೂ ಕೂಡ ಕಸ್ಟಮೈಸ್ ಸೆಷನ್ಸ್ ಮಾಡಲ್ಲ. ಹ್ಮ್. ಅದು ಮಾಡ್ತಾ ಹೋದ್ರೆ ನಾನು ಬಿಸ್ನೆಸ್ ನಡ್ಸಕ್ ಆಗಲ್ಲ ಇದು, ಆಯ್ತಾ. ಬೇಸಿಕ್ಲಿ ನಾವು ಇವಾಗ ಒಂದಿಷ್ಟು ಕ್ರಿಸ್ಟಲ್ಸ್ ಇಡ್ತೀನಿ ಅಂತ ಅನ್ಕೊಳ್ಳಿ, ಅದು ನನ್ನ ಫೀಡ್. ಹ್ಮ್. ಇಷ್ಟು ಕ್ರಿಸ್ಟಲ್ಸ್ ಹಾಕಿದೀನಿ, ಹ್ಮ್. ಫೀಡ್ ನೋಡ್ತಿದ್ದಾಗೆ ಯಾವ್ದೋ ಒಂದು ಕ್ರಿಸ್ಟಲ್ ತುಂಬಾ ಚೆನ್ನಾಗಿದೆ, ಹ್ಮ್. ಇಟ್ಸ್ ಅಟ್ರಾಕ್ಟಿಂಗ್ ಮಿ ಟುವರ್ಡ್ಸ್ ಇಟ್ ಸೈಡ್ ಅಂತ ಅನ್ಸಿದ್ರೆ ಆ ಕ್ರಿಸ್ಟಲ್ ಇಸ್ ಸೂಟಬಲ್ ಟು ಯು. ಓಕೆ. ಒಂದು. ಎರಡನೇದು, ಯಾಕೆ ಇವಾಗ ಆಸ್ಟ್ರಾಲಜಿ ಎಲ್ಲ ಬೇಕು, ಜೆಮಿನೈ, ಚಾಟ್ ಜಿಪಿಟಿ ಎಲ್ಲ ಇದೆ. ಇಟ್ ಹ್ಯಾಸ್ ಅ ವೆರಿ ಗುಡ್ ನಾಲೆಜ್, ವೆರಿ ಇನ್ಫಾರ್ಮೇಟಿವ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸುಮಾರು ಬುಕ್ಗಳಿಂದ ಇನ್ಫಾರ್ಮೇಶನ್ ಇಂದ ಮಾಡಿರುವಂತ ಇಂಟೆಲಿಜೆನ್ಸ್ ಅದು. ನಿಮ್ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ ಟೈಮ್ ಹಾಕಿ, ನಿಮ್ಮ ಡೇಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಹಾಕಿ, ನಿಮ್ದೆಲ್ಲ ಬಯೋಡೇಟಾ ತೆಕ್ಕೊಡುತ್ತೆ, ಯಾವ ಕ್ರಿಸ್ಟಲ್ ನಿಮಗೆ ಒಳ್ಳೇದು ಅಂತ ಹೇಳುತ್ತೆ. ನಾನ್ ಕೊಡ್ತಿರೋ ಕ್ರಿಸ್ಟಲ್ಸ್ ನೆಗೆಟಿವ್ ಎಫೆಕ್ಟ್ ಅಂತೂ ಯಾರಿಗೂ ಇಲ್ಲ, ಪಾಸಿಟಿವ್ ಇರೋದು. ಬಟ್ ಇದ್ರಲ್ಲೂ ಕೆಲವೊಂದು ಒಂದ್ ಹಾಕೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ, ಹಾಗೂ ಇರುತ್ತೆ. ನೆಗೆಟಿವ್ ಒಂದ್ ಏನಾಗ್ಬೋದು ಅಂದ್ರೆ ನಿಮಗೆ ಕೋಲ್ಡ್ ಆಗ್ಬೋದು, ನಿಮಗೆ ಆಗಲ್ಲ, ಸೂಟ್ ಆಗಲ್ಲ ಅಂದ್ರೆ ನಿಮಗೆ ಕೋಲ್ಡ್ ಆಗ್ಬೋದು, ಗಂಟ್ಲು ಕಟ್ಬೋದು ಅಷ್ಟೇ. ಇದಕ್ಕಿಂತ ಜಾಸ್ತಿ ಕೆಟ್ಟದೇನು ಅದನ್ನ ವಿಯರ್ ಮಾಡಿದ್ಮೇಲೆ ಹಾ, ನಿಮ್ಗೆ ಆಗಲ್ಲ ಅಂದ್ರೆ, ಸೂಟ್ ಆಗಲ್ಲ ಅಂದ್ರೆ ಅವಾಗ ನೀವೇನ್ ಮಾಡ್ಬೋದು, ಆ ಕ್ರಿಸ್ಟಲ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಥವಾ ಸೆಲ್ ಮಾಡ್ಬೋದು ಕ್ಲೆನ್ಸ್ ಮಾಡ್ಬಿಟ್ಟು. ಸೊ ಈ ಕ್ರಿಸ್ಟಲ್ಸ್ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದನ್ನ ನೋಡ್ಬಿಟ್ಟು ಯು ಕ್ಯಾನ್ ಜಸ್ಟ್ ಟೆಲ್ ಮಿ, ಅದ್ರದ್ದೆಲ್ಲ ಡೀಟೇಲ್ಸ್, ಅದ್ರದ್ದು ಏನೇನ್ ಬೆನಿಫಿಟ್ಸ್ ಇದೆ ಎಲ್ಲ ಡಿಸ್ಕ್ರಿಪ್ಷನ್ ಬರ್ದಿದೆ. ಸೊ ನಿಮಗೆ ಇದು ಅಟ್ರಾಕ್ಟ್ ಆಯ್ತಾ, ಅದು ಡಿಸ್ಕ್ರಿಪ್ಷನ್ ಬರ್ದಿದೆ, ಅದು ಏನೇನ್ ಬೆನಿಫಿಟ್ ಮಾಡುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅಟ್ರಾಕ್ಟ್ ಆಗಿರೋದು ಮತ್ತೆ ನಿಮ್ ಲೈಫ್ ಅಲ್ಲಿ ಇರೋ ಪರ್ಪಸ್ಗಳು ಅದ್ರಲ್ಲೇ ಬರ್ತಿದ್ಯಾ ಅಂದ್ರೆ ನಿಮ್ದೇ ಅದು ಕ್ರಿಸ್ಟಲ್, ದೆನ್ ಯು ಶುಡ್ ಬೈ ಇಟ್, ಅಷ್ಟೇ, ಸಿಂಪಲ್. ಅಟ್ರಾಕ್ಟ್ ಮಾಡೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಅಂಡ್ ಹಾಗೇನೆ ಡೇಟಾ ಬರ್ತ್, ಇವಾಗ ನನ್ ಡೇಟಾ ಬರ್ತ್ ಗೊತ್ತಿರಲ್ಲ ಅಂಡ್ ಟೈಮಿಂಗ್ಸ್ ಗೊತ್ತಿರಲ್ಲ ಅಂತ ಒಂದ್ ಸಂದರ್ಭದಲ್ಲಿ ಅದ್ ಹೆಂಗ್ ತಗೊಳ್ಳೋ, ಅವಾಗ ಅಟ್ರಾಕ್ಷನ್, ಅದನ್ನ ಆಲ್ಟರ್ನೇಟಿವ್ ಆಗಿ ಅಟ್ರಾಕ್ಷನ್. ಆಕ್ಚುಲಿ ನಾನ್ ಹೇಳೋದು ಯಾವಾಗ್ಲೂ ಅಂದ್ರೆ ಗೋ ವಿತ್ ದ ಹಾರ್ಟ್. ಈ ಡೇಟ್ ಆಫ್ ಬರ್ತ್ ಟೈಮು ಯಾರು ಗೊತ್ತು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಯಾರು ಮತ್ಲಬ್ ನರ್ಸ್ ಏನೋ ಮೋಸ್ಟ್ಲಿ ಯಾವ್ದೋ ಟೆನ್ಷನ್ ಅಲ್ಲಿ ಏನೋ ಟೈಮ್ ಬರ್ದಿರ್ತಾರೆ, ಬೈ ಮಿಸ್ಟೇಕ್ ಆ ಕಡೆ ಆಗಿರುತ್ತೆ. ಕೆಲವ್ರಿಗೆ ಟೈಮೇ ಗೊತ್ತಿರಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಎಲ್ಲ ಬಿಡಿ, ನಿಮ್ ಮನ್ಸಿನ ಮಾತು ಕೇಳಿ, ಮನ್ಸು ಯಾವತ್ತೂ ತಪ್ಪಿಡಲ್ಲ. ಇದೊಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದ್ಯಾ, ಆ ಕ್ರಿಸ್ಟಲ್ ನಿಮ್ನ ಕರೀತಾ ಇದೆ. ಬಿಕಾಸ್ ಕ್ರಿಸ್ಟಲ್ಸ್ ಕ್ಯಾನ್ ಕಮ್ಯುನಿಕೇಟ್, ದೇ ಆರ್ ಸೋ ಕನೆಕ್ಟೆಡ್. ಇಫ್ ಯು ಟಾಕ್, ದೇ ಆರ್ ಲಿಸ್ನಿಂಗ್. ನಾನು ತುಂಬಾ ಚೇಂಜಸ್ ನೋಡಿದ್ದೀನಿ. ಸೊ ಐ ವುಡ್ ಸೇ ಗೋ ವಿತ್ ದಟ್. ಅಂಡ್ ಈ ಕ್ರಿಸ್ಟಲ್ಸ್ ಇಂದ ತುಂಬಾ ಜನದ ಲೈಫ್ ಚೇಂಜ್ ಆಗಿದೆ ನಮ್ ಸಿಂಹಿನಿ ಮೂಲಕ. ನನ್ ಪರ್ಪಸೇ ಅದು. ತುಂಬಾ ಜನ ರಿಪೀಟ್ ಪರ್ಚೇಸ್ ಅಂಡ್ ಗಿಫ್ಟ್ಸ್ ಮಾಡ್ತಾರೆ. ಎಷ್ಟು ಜನ ಗೊತ್ತಾ, ದೇರ್ ಇಸ್ ಒನ್ ಗರ್ಲ್, ಆ ಹುಡುಗಿ ನನ್ನ ಹತ್ರ ನನ್ ಯಾವುದೇ ಕ್ರಿಸ್ಟಲ್ ಲಾಂಚ್ ಮಾಡಿದ್ರು ಶಿ ಬೈಸ್. ನನ್ ಕ್ರಿಸ್ಟಲ್ ರೇಂಜಸ್ ಫ್ರಮ್ ಲೈಕ್ 1000 ಇಂದ ಶುರು ಆಗುತ್ತೆ, ಕೆಲವು 800 ಇಂದ ಶುರು ಆಗುತ್ತೆ. 800 ಇಂದ ಶುರು ಆಗ್ಬಿಟ್ಟು 4000 ತನಕ ಇವಾಗ ಸದ್ಯಕ್ಕೆ ಇಟ್ಕೊಂಡಿರೋಂತ ನನ್ ಸ್ಟಾಕ್. ಅವಳು ಪ್ರತಿಯೊಂದು ಕೂಡ ಆರ್ಡರ್ ಮಾಡಿದ್ದಾರೆ. ಅಂಡ್ ಶಿ ಹ್ಯಾಸ್ ಎವ್ರಿಥಿಂಗ್. ನನ್ನ ಹತ್ರನೂ ಇಲ್ಲ ಅನ್ಸುತ್ತೆ ಎಷ್ಟು ಅವ್ರ ಹತ್ರ ಕಲೆಕ್ಷನ್ಸ್. ಐ ಆಮ್ ಟೆಲ್ಲಿಂಗ್, ಇವರೆಲ್ಲ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಹೇಳಿ, ಅವ್ರಿಗೆ ಏನೋ ಸಿಕ್ಕಿರುತ್ತೆ. ರಿಪೀಟ್ ಕಸ್ಟಮರ್ ಸುಮ್ಮನೆ ಬರಲ್ಲ. ಕ್ರಿಸ್ಟಲ್ಸ್ ಒಂದ್ಸತಿ ನೀವು ಬಿಲೀವ್ ಮಾಡಿದ್ರೆ, ನಿಮಗೆ ಅದರಿಂದ ಬೆನಿಫಿಟ್ ಗೊತ್ತಾದ್ರೆ, ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್. ಇಟ್ಸ್ ಲವ್. ಎಸ್ ಮ್ಯಾಮ್, ನಿಮ್ಮ ಪೇಜ್ ಮೂಲಕ ನಮ್ಮ ನೋಡುವಂತ ವ್ಯೂವರ್ಸ್ ಏನಾದ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಆ ಪೇಜ್ ನ ಮತ್ತೊಮ್ಮೆ ಹೇಳ್ಬಿಡಿ. ಸೊ ನಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಇದೆಯಲ್ಲ, I am ಸಂಗೀತಾ ಶೃಂಗೇರಿ, ಅದರಲ್ಲೇ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಫ್ ಯು ವಾಂಟ್ ಟು ಪರ್ಚೇಸ್ ಕ್ರಿಸ್ಟಲ್, ಸಿಂಹಿನಿ ಬೈ ಸಂಗೀತಾ ಶೃಂಗೇರಿ ಅಂತ ಲಿಂಕ್ ಹಾಕಿದೀನಿ, ಅದನ್ನ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಸರ್ಚ್ ಮಾಡ್ತೀರಾ ಅಂದ್ರೆ ಸಿಂಹಿನಿ ಬೈ ಸಂಗೀತಾ ಶೃಂಗೇರಿ ಅನ್ನೋ ಪೇಜ್ ಇದೆ. ಅಲ್ಲಿ ನಾನ್ ಫಾಲೋ ಮಾಡಿದೀನಿ, ಆ ಪೇಜ್ ನ ಮಾತ್ರ ನೀವು ನೋಡ್ಬೇಕು. ಬೇರೆ ಸುಮಾರು ಫೇಕ್ ಅಕೌಂಟ್ಸ್ ಇದಾವೆ, ಅಲ್ಲಿ ಆರ್ಡರ್ ಮಾಡಬೇಡಿ. ನಾನ್ ಫಾಲೋ ಮಾಡ್ತಿರೋಂಥ ಪೇಜ್ ಇಂದ ಮಾತ್ರ ಮೆಸೇಜ್ ಅಲ್ಲಿ ಹೋಗಿ DM ಮಾಡಿದ್ರೆ ನೀವು ಅಲ್ಲಿ ನಿಮಗೆ ಯಾವ ಕ್ರಿಸ್ಟಲ್ ಬೇಕು ನೀವು ಆರ್ಡರ್ ಮಾಡಬಹುದು. ಅಂಡ್ ನಿಮ್ಗೆ ಏನಾದ್ರು ಬೇರೆ ಮಾಹಿತಿ ಕಸ್ಟಮೈಸ್ ಮಾಡ್ಬೇಕಂದ್ರೂ ಕೂಡ ನೀವು ಅಲ್ಲಿ ಕೇಳ್ಬೋದು. ವಿ ವಿಲ್ ಕಸ್ಟಮೈಸ್ ಫಾರ್ ಯು. ಎಸ್ ಮ್ಯಾಮ್, ಇದು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಏನಾದ್ರು ಎಂಟ್ರಿ ಕೊಡುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಅಂತ ಮುಂದಿನ ದಿನಗಳಲ್ಲಿ? ಮೇ ಬಿ ನಾಟ್. ಅಂಡ್ ನನಗೇನು ಅಂದ್ರೆ, ನಂಗೆ ಹೀಲಿಂಗ್ ಮಾಡೋದ್ ಕಲ್ತಾಗಿಂದ ನಂಗೆ ತುಂಬಾ ಇಷ್ಟ ಹೀಲ್ ಮಾಡೋದು. ಬಟ್ ನನಗೇನಾಗ್ಬಿಡತ್ತೆ ಅಂದ್ರೆ, ನನ್ ಕೆಲಸದಿ ಕಾನ್ಶಿಯಸ್ ಆಗುತ್ತೆ. ಅಂದ್ರೆ ಇವಾಗ ನನ್ನ ಹತ್ರ ಬಂದು ಹೀಲ್ ಮಾಡಿಸ್ಕೊಂಡವ್ರಿಗೆ ನಾನು ಯಾರು ಅಂತ ಗೊತ್ತಿದ್ರೆ
ಅವ್ರು ನಾನು ಹೇಳೋದಕ್ಕೆಲ್ಲ ಸೈ ಅಂತಾರೆ, ಎಲ್ಲ ನನಗೆ ವಾದ ಮಾಡ್ಬೋದು ಅನ್ನೋದು ಬರುತ್ತೆ, ನನ್ನ ಪರ್ಸನಲಿ ಅವ್ರು ಗುರ್ತಿಡಿಬಾರ್ದು, ಹಂಗೆ ಹೀಲಿಂಗ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಸೊ ನಾನು ಅನ್ಕೊಂಡಿರ್ತೀನಿ ಅಂತ ಹೇಗೆ ಎಕ್ಸಿಕ್ಯೂಟ್ ಮಾಡ್ಲಿ ಅಂತ, ಬಿಕಾಸ್ ಐ ಆಲ್ಸೋ ವಾಂಟ್ ಟು ಹೀಲ್ ಪೀಪಲ್. ಅಟ್ ದ ಸೇಮ್ ಟೈಮ್ ಅವರು ನನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹೀಲಿಂಗ್ ನ ಒಪ್ಕೊಂಬಾರ್ದು, ನಿಜವಾಗ್ಲೂ ಅದು ಎಫೆಕ್ಟ್ ಆಗ್ಬೇಕು ಅವ್ರಿಗೆ ಅನ್ನೋದು ನನಗಿದೆ. ಸೊ ಇದನ್ನ ಯೋಚನೆ ಮಾಡ್ಕೊಂಡು ಮಾಡ್ಬೇಕಂತ ಇದೀನಿ. ಇನ್ನೊಂದು ಸಿನಿಮಾಸ್ ಇನ್ನೂ ಎಷ್ಟು ಸೈನ್ ಮಾಡ್ಬೇಕಂತೀನಿ. ಇಲ್ಲಿ ತನಕ ನಾನು ತುಂಬಾ ಪಿಕ್ಕಿ ಆಗಿದೆ, ಬಟ್ ನಂಗೆ ಇವಾಗ ಅರ್ಥ ಆಯ್ತು, ಇಲ್ಲ ಆಯ್ತಿತ್ತು ಮಾಡ್ಕೊಂಡಿದ್ರೆ ಇನ್ನು ತುಂಬಾ ಡಿಲೇ ಆಗ್ಬಿಡತ್ತೆ ಅಂತ ನಾನು ಒಪ್ಕೊಂತಾ ಬರ್ತಿದ್ದೀನಿ ಇವಾಗ ಕತೆಗಳನ್ನ. ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ತುಂಬಾ ರೇರ್ ಆಗಿ ವರ್ಕ್ ಆಗ್ತಿದಾವೆ, ಅದನ್ನು ನೋಡ್ಕೊಂಡು ಒಪ್ಕೊಳ್ಬೇಕಾಗ್ತದೆ. ಆ ಕಡೆಯಿಂದ ಫ್ಯಾನ್ಸ್ ಕೂಡ ತುಂಬಾ ಡಿಸಪಾಯಿಂಟ್ ಆಗ್ತಿದ್ದಾರೆ ಸಿನಿಮಾ ಬರ್ದೇ ಇರೋದ್ರಿಂದ. ಸೊ ಅದು ಒಂದ್ ಕಾರಣ ನಾನು ಇವಾಗೆಲ್ಲ ಸಿನಿಮಾ ಒಪ್ಕೊಳಕ್ಕೆ ಶುರು ಮಾಡಿದೀನಿ. ರೀಸೆಂಟ್ ಆಗಿ ಯಾವ ಕನ್ನಡ ಸಿನಿಮಾವನ್ನ ನೋಡಿದ್ರಿ? ಸೂ ಫ್ರಮ್ ಸೋ ನೋಡಿದೆ ಅಂಡ್ ಕಾಂತಾರ ನೋಡಿದೆ. ಇಟ್ಸ್ ಚೆನ್ನಾಗಿತ್ತು. ಇಟ್ಸ್ ಲೈಕ್ ದ್ಯಾಟ್, ಅಂದ್ರೆ ಜನ ಎಲ್ಲ ನೋಡ್ತಿದಾರಂತ ಅಲ್ಲ, ಆ ಒಂದ್ ವೈಬ್ ಬರುತ್ತೆ ಒಂದ್ ಸಿನಿಮಾದಿಂದ, ಇದೊಂದ್ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಇಂಥ ಸಿನಿಮಾಗಳು ಬಂದ್ರೆ ಏನಾಗುತ್ತೆ ಗೊತ್ತಾ, ಈ ಎರಡೂ ಸಿನಿಮಾಗಳು ಏನ್ ಮಾಡಿದಾವೆ ಹೇಳಿ, ನಮ್ಮ ಪದ್ಧತಿ ನಮ್ಮ ಕಲ್ಚರ್ನ ಎತ್ತಿ ತೋರ್ಸಿದೆ. ಅದು ಸಿನಿಮಾ ಯಾಕೆ ಮಾಡ್ತಿಲ್ಲ ಅನ್ನೋದು ನಾನು ಕೇಳ್ತಾ ಇರೋದು. ನಾವು ಪ್ರತಿ ಸತಿ ಯಾವ್ದಾದ್ರು ಸಿನಿಮಾ ನೋಡ್ಬೇಕಿದ್ರೆ ನಮ್ನ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಿಲ್ಲ ಮೋಸ್ಟ್ ಆಫ್ ದ ಸಿನಿಮಾ. ಎಲ್ಲಿ ಮಾಡ್ತಿದ್ದೀರಾ ಇದು, ಯಾವ ಶೈಲಿ ಇದು, ಏನೋ ತೋರಿಸ್ತಿಲ್ಲ. ನಮ್ ಕರ್ನಾಟಕದಲ್ಲಿ ಎಷ್ಟು ಶೈಲಿಗಳಿದಾವೆ, ಯಾವ್ದು ತೋರಿಸ್ಬೋದು, ಒಂದ್ ಯಾವ್ದೋ ತಗೊಂತಿಲ್ಲ, ಯಾವ್ದೋ ವೆಸ್ಟರ್ನ್ ಕಲ್ಚರ್ಗೆ ಹೋಗ್ಬಿಡ್ತಾರೆ ಸಡನ್ ಆಗಿ. ಸೊ ಇಟ್ಸ್ ನೆಸೆಸರಿ ದಟ್ ಒಬ್ಬ ಡೈರೆಕ್ಟರ್ಸ್ ಓ ಮೈ ಗಾಡ್, ನಂಗೆ ಅಪ್ರೋಚ್ ಮಾಡೋ ಕೆಲವು ಡೈರೆಕ್ಟರ್ಸ್, ಅಂದ್ರೆ ದಿಸ್ ಆರ್ ದ ಮೂವೀಸ್ ಐ ವಾಚ್, ಬಟ್ ಕೆಲವು ಡೈರೆಕ್ಟರ್ಸ್ ಐ ಆಮ್ ಅಪ್ರೋಚ್ಡ್. ಇವ್ರದ್ದು ಕೆಲವು ಸತಿ ಅಪ್ರೋಚ್ ಹೆಂಗಿರುತ್ತೆ, ಮ್ಯಾಮ್ ನೀವೇ ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಮ್ಯಾಮ್, ಅಂದ್ರೆ ನೀವಲ್ದೆ ನಮಗೆ ಈ ಪ್ರಾಜೆಕ್ಟ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಕಟ್ ಮಾಡಿದ್ರೆ ನಾನು ಇಷ್ಟು ರೆಮ್ಯುನರೇಷನ್ ಕೇಳ್ತೀನಿ ಆಯ್ತಾ, ಈ ರೆಮ್ಯುನರೇಷನ್ ಕೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಬೇರೆಯವ್ರ ಜೊತೆ ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅವರು ಆಯ್ತಾ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂದ್ರೆ ಕಮ್ಯುನಿಕೇಶನ್ ಇಲ್ಲ ಒಂದ್ ಡೈರೆಕ್ಟರ್ಗೆ. ಆ ಒಂದು ನನಗೆ ಇದೇ ನಟಿ ಬೇಕು, ಇದೇ ನಟ ಬೇಕು, ಈ ಒಂದ್ ಪಾತ್ರಕ್ಕೆ ಇವರೇ ಸೆಲೆಕ್ಟ್ ಆಗ್ತಾರೆ, ಕಮರ್ಷಿಯಲ್ಸ್ ಮಾತಾಡ್ಕೊಳ್ಳೋಣ, ಹೆಂಗಾದ್ರೂ ನಾ ಅವ್ರನ್ನ ಒಪ್ಸ್ತೀನಿ. ಈ ಒಂದು ನಂಗೆ ನಾನು ರೀಸೆಂಟ್ ಆಗಿ ಸೈನ್ ಮಾಡಿರೋಂಥ ಮೂವಿ ನನ್ನ ಪ್ರೊಡ್ಯೂಸರ್ ಹಾಗೆ ನನ್ನ ಒಪ್ಸಿರೋದು, ಹೆಂಗಾದ್ರೂ ಒಪ್ಸ್ತೀನಿ ಅವ್ರನ್ನ, ಹಂಗ ಒಪ್ಸಿದ್ದಾರೆ. ನಂಗೆ ಆ ಎಫರ್ಟ್ಸ್ ತುಂಬಾ ಇಷ್ಟ. ಇವರೇ ಬೇಕು ಅಂತ ಹೇಳಿದ್ಮೇಲೆ ಇವ್ರಿಗೆ ಏನ್ ಬೇಕಿದ್ರು ಮಾಡಿ, ಅಂದ್ರೆ ಕಷ್ಟಪಡಿ ನೀವು ಕೂಡ ಕನ್ವಿನ್ಸ್ ಮಾಡಲ್ಲ ಅಂತ ಆಗಲ್ಲ ಅಂತ ಅಲ್ಲ, ನೀವೇನ್ ಎಫರ್ಟ್ ಹಾಕಿದೀರಾ. ಇವರೆಲ್ಲ ಹೆಂಗೆ ಅಂದ್ರೆ ನಂದು ಇಷ್ಟು ಬಜೆಟ್ ಯಾರು ಬರ್ತಾರೆ ಅವ್ರನ್ನ ಹಾಕೊಳ್ಳೋಣ ಅಂತ. ನಾನ್ ಅಂತೋಳಲ್ಲ, ನಾನ್ ಬೇಕು ಅಂದ್ರೆ ನನ್ನ ಕಾಸು ಮಾಡ್ಕೊಡಿ, ಈ ಬಜೆಟ್ ಅಲ್ಲಿ ಫಿಕ್ಸ್ ಆಗ್ತೀರಾ ಅಂದ್ರೆ ಬೇಡಪ್ಪ, ನಾನು ಅದಲ್ಲ. ಅದ್ ಮೇ ಬಿ ಒಂದ್ 5 ವರ್ಷದ ಹಿಂದೆ ನಾನು ಇರ್ಬೋದು, ಬಟ್ ಇವಾಗ ನಾನು ಆ ಒಂದು ಪರಿಸ್ಥಿತಿ ಇಲ್ಲ. ಸೊ ರೈಟ್ ನಾವು ನನ್ನ ಹತ್ರ ಒಂದು ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಎಸ್, ನೀವು ಕಾಣೆ ಆದ ಬೆನ್ನಲ್ಲೇ 777 ಚಾರ್ಲಿಯಲ್ಲಿ ನಿಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ರಕ್ಷಿತ್ ಶೆಟ್ಟಿ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತೀವಿ. ನನ್ ಪ್ರಾಬ್ಲಮ್ ಅದು, ನಾನು ಅವ್ರ ತರಾನೇ, ಅಂದ್ರೆ ಐ ಮೀನ್ ಲೈಕ್ ಐ ಬೀನ್ ವಿತ್ ದಟ್ ಟೀಮ್ ಅಲ್ಲ ಫಾರ್ ಅ ಲಾಂಗ್ ಟೈಮ್. ನನ್ ಸ್ವಲ್ಪ ಥಿಂಕಿಂಗ್ ಅವ್ರ ತರಾನೇ, ಅಂದ್ರೆ ಅವ್ರ ತರ ಅಂದ್ರೆ ಅವ್ರ ತಂಡದ ತರಾನೇ. ಬಿಕಾಸ್ ಲೈಕ್ 21 to 25 ಇಯರ್ ಇದೆಯಲ್ವಾ, ಆ ಏಜ್ ಅಲ್ಲಿ ನೀವು ತುಂಬಾ ಕಲಿತಾ ಇರ್ತೀರಾ, ನಿಮ್ದು ಇಡೀ ಲೈಫ್ ಸ್ಟ್ರಕ್ಚರ್ ಆಗ್ತಿರತ್ತೆ ಆ ಒಂದು ಏಜ್ ಅಲ್ಲಿ. ನಿಮ್ ಲೈಫ್ ಅಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಆಗತ್ತೋ, ನಿಮ್ದು ಹೋಗೋ ಬರೋ ಎಲ್ಲ ಫುಲ್ ಲೈಫ್ ನೀವು ಅದ್ರ ಮೇಲೆ ಕ್ಯಾರಿ ಆಗ್ತೀರಾ. ನಂದು ಈ ಪೀಕ್ ಟೈಮು ನಾನು ಈ ತಂಡ ಜೊತೆ ಕಳೆದಿದ್ದೀನಿ. ಈ ತಂಡ ಹೇಗೆ ಯೋಚನೆ ಮಾಡುತ್ತೋ ನಂದು ಅದೇ ತರ ಮೈಂಡ್ ಸೆಟ್ ಇದೆ. ಸೊ ಅಫ್ಕೋರ್ಸ್ ಐಮ್ ಇನ್ಸ್ಪೈರ್ಡ್ ಬೈ ರಕ್ಷಿತ್ ಶೆಟ್ಟಿ ಸರ್. ಅಂಡ್ ಅವ್ರ ಐಡಿಯಾಲಜೀಸ್ ಎಲ್ಲ ತುಂಬಾ ಇಷ್ಟ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ಮೇಲೆ ನಿಮಗೆ ನಾರ್ಮಲ್ ಟೀಮ್ ಜೊತೆ ವರ್ಕ್ ಮಾಡಕ್ ಆಗಲ್ಲ ನಿಮಗೆ. ನಾರ್ಮಲ್ ಅಂದ್ರೆ ನಾನು ಹೇಳ್ತಿರೋದು, ಕೆಲವರು ಎಷ್ಟು ಜುಗಾಡ್ ಮಾಡಿ ಶೂಟ್ ಮಾಡ್ತಾರೆ ಅಂದ್ರೆ ಯಾಕೆ ಒಪ್ಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ ಕೆಲವು ಸತಿ. ಸೊ ಅಂತದೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ, ಓ ಮೈ ಗಾಡ್, ಎಷ್ಟು ಪ್ರೊಫೆಷನಲ್ ಟೀಮ್ ಅಲ್ವಾ ಅದು, ಎಷ್ಟು ಚೆನ್ನಾಗಿ ಸ್ಟೋರಿ, ಎಷ್ಟು ಟೈಮ್ ವರ್ಕ್ ಮಾಡ್ತಾರೆ, ಒಂದು ಸ್ಟೋರಿ ತರ್ತಾರೆ ಅಂದ್ರೆ ಆಡಿಯನ್ಸ್ಗೆ, ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ. ಅಂತ ಪ್ಯಾಷನ್ ನಂಗೆ ಯಾವ ಮೂವಿಲೂ ಕಾಣಿಸಲ್ಲ, ಯಾವ ಟೀಮಲ್ಲೂ ಕಾಣಿಸಲ್ಲ. ಅದಕ್ಕೆ ನಂಗೆ ಯಾವ್ದೋ ಮೂವಿನ ಯಾವ್ದೋ ತಂಡನ ಒಪ್ಕೊಳಕ್ ಆಗ್ತಿಲ್ಲ. ತಂಡನ ಫಸ್ಟ್ ಒಪ್ಕೊಬೇಕು. ಅಂಡ್ ಮೂವಿ ಮೇಕಿಂಗ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಸೆಸ್, ದೊಡ್ಡ ಪ್ರಾಸೆಸ್ ಅದು. ಫಸ್ಟ್ ಭೇಟಿ ಆಗ್ತೀವಿ, ಕತೆ ನನಗೆ ಹೇಳ್ತಾರೆ, ಆ ಕತೆ ನನಗೆ ಇಷ್ಟ ಆಗ್ಬೇಕು, ಆಮೇಲೆ ಪಾತ್ರದ ಮೇಲೆ ವರ್ಕ್ ಮಾಡ್ಬೇಕು. ಅದೆಲ್ಲ ಓಕೆ ಆದ್ರೂ ರೆನ್ಯುಮರೇಷನ್ ಓಕೆ ಆಗ್ಬೇಕು, ರೆನ್ಯುಮರೇಷನ್ ಓಕೆ ಆದ್ರೂ ಟ್ರೀಟ್ಮೆಂಟ್ ಓಕೆನಾ ಇಲ್ವಾ ಅಂತ ನೋಡ್ಕೊಬೇಕು. ಕೆಲವು ಸತಿ ಈ ಕ್ಯಾರವನ್ ಎಲ್ಲ ಕೆಲವರು ಲಕ್ಸುರಿ ಅನ್ಕೊಂಡ್ಬಿಡ್ತಾರೆ, ನೆಸೆಸಿಟಿ ಅದು. ಸ್ಪೆಷಲಿ ನಾನು ಇವಾಗಿರೋ ಟೈಮಲ್ಲಿ, ನಾನು ಇವಾಗ ಸುಮ್ಮನೆ ನೆಡ್ಕೊಂಡು ಹೋಗ್ತೀನಿ ಅಂದ್ರೆ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ, ಆಮೇಲೆ ಅದಕ್ಕೂ ಬರುತ್ತೆ ಟ್ರಾಲ್ಸ್, ನೋಡಿ ಸಂಗೀತ ಶೃಂಗೇರಿ ನಡ್ಕೊಂಡು ಹೋಗ್ತಿದಾರೆ ಕೆಲ್ಸ ಇಲ್ದೆ ಅಂತ. ಐ ಮೀನ್ ಲೈಕ್, ಆರ್ ಯು ಕಿಡಿಂಗ್ ಮೀ? ನಡ್ಕೊಂಡು ಹೋಗೋದು ತಪ್ಪು ಆಯ್ತಾ? ಅಂಡ್ ಯಪ್ಪ, ಅಂದ್ರೆ ಕೆಲವ್ರ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ, ನಾನು ಹೌ ಕ್ಯಾನ್ ಯು ಆಸ್ಕ್ ದಿಸ್ ಕ್ವಶನ್ ಅಂತ ಅನ್ಸ್ಬಿಡುತ್ತೆ ಕೆಲವು ಸತಿ. ಕೆಲವ್ರು ಕೇಳ್ತಾರೆ, ಇಲ್ಲ ಮ್ಯಾಮ್ ಕಾರ್ತಿಕ್ ಅಂತ, ನನ್ ಜೇಬಲ್ ಇಲ್ಲೇ ಇದು ಬೇಕಾ ನಿಮಗೆ ಅಂತ ಕೇಳಿ ನಂಗೆ ಸೀರಿಯಸ್ಲಿ ಗೋಬ ಬರುತ್ತೆ. ಹೌ ಕ್ಯಾನ್ ಯು ಆಸ್ಕ್ ಲೈಕ್ ದಿಸ್ ಕ್ವಶನ್? ಹೆಂಗ್ ಕೇಳ್ತೀರಾ ನೀವು? ಇದೇ ಕಾರಣ ನನಗೂ ಒಂದ್ಸತಿ ಕೆಲವು ಸತಿ ಮಾತಾಡ್ಸಕ್ಕೆ ಹೋಗ್ಬಾರ್ದು, ಐ ಕಾಂಟ್ಯಾಕ್ಟೇ ಮಾಡಕ್ ಹೋಗ್ಬಾರ್ದು ಅಂತ. ಚೆನ್ನಾಗ್ ಬಂದ್ ಕೆಲವ್ರು ಮಾತಾಡ್ಸಲ್ಲ ಅಂತ ಅಲ್ಲ, ತುಂಬಾ ಖುಷಿ ಬಂದ್ ಮಾತಾಡ್ತಾರೆ, ತುಂಬಾ ಖುಷಿ ಆಗತ್ತೆ ಭೇಟಿ ಆದಾಗ. ಇನ್ ಕೆಲವ್ರು ಇರ್ತಾರಲ್ವಾ, ಹಬಾ, ಬಿಗ್ ಬಾಸ್ ಸಂಗೀತ ಶೃಂಗೇರಿ ಬಂದಂಗ ಆಗತ್ತೆ ಅನ್ಸುತ್ತೆ, ಚಕ್ ಅಂತ ಬಂದು ಕಂಟ್ರೋಲ್ ಬೇಡ 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 ಅಂತ ಅನ್ಸುತ್ತೆ. ಬಟ್ ದಟ್ಸ್ ನಾಟ್ ದ
ಟ್ರೂ ನೇಚರ್. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾಕೆ ಯಾರಾದ್ರೂ ಅಷ್ಟು ಅಗ್ರೆಸಿವ್ ಆಗ್ತಾರೆ ಅಂದ್ರೆ, ಒಬ್ಬ ಮನುಷ್ಯನಿಂದ ಊಟ ಮತ್ತೆ ನಿದ್ದೆ ಹ್ಮ್. ಇದು ಎರಡನ್ನ ನೀವು ತೆಗೆದ್ರೆ ಆ ಮನುಷ್ಯ ಸೈಕೋ ಆಗ್ತಾನೆ. ಆ ಮನುಷ್ಯಂದು ನಿಜವಾಗಿರೋ ಭಾವನೆಗಳು ಹೊರಗಡೆ ಬರ್ತವೆ. ಈ ಮನೇಲಿ ಏನ್ ಮಾಡ್ತಾರೆ, ಈ ಮನೇಲಿ ಕಮ್ಮಿ ಆಗತ್ತೆ. ಅಂದ್ರೆ ಅವ್ರೇನ್ ಕಮ್ಮಿ ಮಾಡಲ್ಲ, ನಾವುಗಳೇ ಇಷ್ಟು ಗ್ರೋಸರಿ ಕಳ್ಸಿದಾರೆ ಇದನ್ನ ಒಂದ್ ವಾರಕ್ಕೆ ಉಳ್ಸ್ಕೊಬೇಕು ಅನ್ನೋ ತರ ನಾವ್ ಮಾಡ್ತೀವಿ. ಅವ್ರು ಕಮ್ಮಿ ಮಾಡಲ್ಲ, ಆಕ್ಚುಲಿ ಅವ್ರು ಕಳ್ಸ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ, ಇದು ನಂಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋದು. ಬಿಟ್ರೆ ಕಳ್ಸ್ತಾರೆ, ಅವ್ರು ಖಾಲಿ ಆದ್ರೆ ಕಳ್ಸ್ತಾರೆ ಅಂತ. ನಾವುಗಳು ಸುಮ್ನೆ ಜಗಳ ಆಡ್ಕೊಂತಿದ್ವಿ ಆಯ್ತಾ. ಸೊ ಈ ಒಂದು ಊಟ ಇಷ್ಟಕ್ಕೆ ಡಿವೈಡ್ ಮಾಡ್ಕೊತಿದ್ವಿ, ಒಂದೊಂದ್ ದಿವಸ ಇಷ್ಟೇ ಚಪಾತಿ ಅಂತೆಲ್ಲ. ಇಮ್ಯಾಜಿನ್ ವಿನಯ್ ಅಂತವ್ರು ನಾವು 3 ರೊಟ್ಟಿ ಕೊಡ್ತಿದ್ವಿ ದಿನ, ಹೆಂಗ್ ತಿನ್ಬೋದು? ಅರ್ಧ ತಿಂತಿದ್ರು ಅವ್ರ ಪಾಪ, ಅವ್ರೇನೋ ಮಾತಾಡ್ತಿರ್ಲಿಲ್ಲ. ಆ ಬಾಡಿಗೆ ಅದ್ 3 ಚಪಾತಿ ಹೆಂಗ್ ಸಾಕಾಗತ್ತೆ? ಎಲ್ಲರೂ 3, ಈಶಾನಿನೂ 3 ತಿನ್ನೋದು, ವಿನಯನೂ 3 ತಿನ್ನೋದು. ದುಡ್ಡು ಬಾಡಿ ಡಿಫ್ರೆನ್ಸ್ ಇದೆ. ಆದ್ರೂ ನಾವ್ ಹಂಗ್ ಮಾಡ್ತಿದ್ದಾಗ ಅವ್ರ ಏನ್ ಬೇಡ ಅಂದಿಲ್ಲ. ಅಂದ್ರೆ ಒಗ್ಗಟ್ಟಲ್ಲಿ ಇರ್ಲೇಬೇಕು ನಾವು, ಇಲ್ಲಾಂದ್ರೆ ಮನೆ ನೆಡ್ಸಕ್ ಆಗಲ್ಲ. ಹೊಟ್ಟೆ ಹಸಿತಾ ಇದೆ, ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಷ್ಟು ಫ್ರೀ ಆಗಿದ್ರು ಕೂಡ ನಿದ್ದೆ ಮಾಡಕ್ ಬಿಡಲ್ಲ. ಏನಾಗತ್ತೆ ಹೇಳಿ ಮನುಷ್ಯನ್ಗೆ? ಯಾವ ಇಮೋಷನ್ ನಾರ್ಮಲ್ ಆಗಿ ಇಷ್ಟು ಬರುತ್ತೋ ಅದು ಇಷ್ಟೇ ಕನ್ವರ್ಟ್ ಆಗತ್ತೆ, ಮಾಡೋದು ಇನ್ನೂ ಜಾಸ್ತಿ ಆಗತ್ತೆ. ಅದೇ ಬಿಗ್ ಬಾಸ್. ನೀವು ನಿಮ್ಮ ಒರಿಜಿನಲ್ ಎಕ್ಸ್ಪ್ರೆಷನ್ಸ್ ನ ಹೊರಗಡೆ ತರ್ತೀರ. ನೀವು ಎಷ್ಟು ಅಗ್ಲಿ ಆಗ್ಬೋದು, ನೀವು ಎಷ್ಟು ಬ್ಯೂಟಿಫುಲ್ ಆಗ್ಬೋದು, ಆ ಶೋ ನಿಮ್ಗೆ ಎಲ್ಲರಿಗೂ ತೋರಿಸ್ಕೊಡತ್ತೆ. ಎಸ್, ನೀವ್ ಹೇಳಿರುವಂತ ಮಾತು ಈಗ ವಿನಯ್ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪಾಯ್ತು. ಮೊನ್ನೆ ರೀಸೆಂಟ್ ಆಗಿ ನಾನು ವಿನಯ್ ಅವ್ರ ಹತ್ರ ಮಾತಾಡಿದಾಗ್ಲೂ ಕೂಡ PR ವಿಚಾರ ಬಂತು. PR ಅಲ್ಲಿ ಏನ್ ಹೇಳ್ತಿದೆ ಅಂತ ನೀವ್ ಹೇಳಿದ್ರಲ್ಲ, ಅದೇ ವಿಚಾರಗಳನ್ನ ಅವರು ಕೂಡ ಹೇಳಿದ್ರು. PR ಅಂತ ಇಟ್ಕೊಂಡಾಗ ಅವ್ರನ್ನ ಅವ್ರ ಪ್ರಮೋಷನ್ ಮಾಡ್ಬೇಕು ಹೊರತು ಆಪೋಸಿಟ್ ಇರೋರನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋದಲ್ಲ ಅನ್ನುವಂಥದ್ದು ಸಾಕಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಟ್ ಅಷ್ಟೇ ಅವರು ಅದನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಹೇಳಿದ್ರು, ಸರ್ ಈ ವಿಚಾರವನ್ನ ಇವಾಗ ಹೇಳಿದೀನಿ ನಾನು, ನೆಕ್ಸ್ಟ್ ನೋಡಿ ನನ್ನ ಬಗ್ಗೆ ಬರುವಂತದ್ದೇ ನೆಗೆಟಿವ್ ಅಂತ ಹೇಳಿ ಹಿಂಗೆ ಹೇಳಿದ್ರು. ಪ್ರೊಫೈಲ್ ಓಪನ್ ಮಾಡಿದ್ರೆ ಒಬ್ರು ಇಬ್ರು ಇರಲ್ಲ, ಒಂದು ಫಾಲೋವರ್ ಇರಲ್ಲ, ಇವ್ರು ಮಾತ್ರ ಫಾಲೋ ಮಾಡಿರ್ತಾರೆ, ಒಂದು ಪ್ರೊಫೈಲ್ ಫೋಟೋ ಇರಲ್ಲ. ಬಟ್ ಮಾತೆತ್ತಿದ್ರೆ ನೆಗೆಟಿವ್ ಬರುತ್ತೆ ಅಮ್ಮ ಅಕ್ಕ. ಎಕ್ಸಾಕ್ಟ್ಲಿ ಅವರಿಗೆ ಅದಿರ್ಬೋದು. ನಮಗೆ ಇನ್ನೂ ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ ಹುಡುಗಿರಿಗೆ. ದ ವರ್ಸ್ಟ್ 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 ವರ್ಡ್ಸ್. ಅಂದ್ರೆ ಒಂದ್ ಟೈಮಲ್ಲಿ ನಾನು ತುಂಬಾ ಎಫೆಕ್ಟ್ ಆಗಿದ್ದೆ ಈ ಕಾಮೆಂಟ್ಸ್ ಇಂದ. ಯಾಕೆ ಹಿಂಗ್ ಕರಿತಿದ್ದಾರೆ. ಆಮೇಲೆ ನಂಗೆ ಅನ್ಸಕ್ ಶುರು ಆಯ್ತು, ನಂಗೆ ಮಾಡೇ ಇಲ್ಲ ಅಂದ್ರೆ ನಾನು ಏನಕ್ಕೆ ಕರೀತಿದ್ದೆ, ಯಾವ ನೀನು ಯಾರೋ ಒಬ್ರು. ನಾನು ಯಾವಾಗಿಂದ ಗೊತ್ತಾ ಇದೆಲ್ಲ ತುಂಬಾ ಇಗ್ನೋರ್ ಮಾಡಕ್ ಶುರು ಮಾಡಿದೆ? ಡ್ರೈವಿಂಗ್ ಎಂತ ಒಂದು ಸ್ಕಿಲ್ ಅಂದ್ರೆ, ನೀವು ಕಾರ್ ಡ್ರೈವ್ ಮಾಡ್ತಿರ್ತೀರಾ, ಮಾಡ್ತಿರ್ಬೇಕಾದ್ರೆ ಯಾವನೋ ಸಡನ್ ಆಗಿ ಸ್ವಿಂಗ್ ಅಂತ ಹೋಗ್ತಾನೆ, ಇಟ್ಕೊಂಡು ಹೊಡೆದು ಬಿಡೋಣ ಅನ್ಸುತ್ತೆ ಕೆಲವು ಸತಿ ಆಯ್ತಾ. ಅದು ತಲೆಲೇ ಹೋಗತ್ತೆ ಒಂದ್ ವಿಷನ್. ಆಮೇಲೆ ಒಬ್ಬ ಬಂದ್ಬಿಟ್ಟು ಸೈಡಿಗೆ ಹಿಂಗ್ ಟಚ್ ಮಾಡ್ಕೊಂಡು ಹೋಗ್ತಾನೆ. ಏನ್ ಹೇಳಿ, ಎಷ್ಟು ಕೋಪ ಬರುತ್ತೆ ಹೇಳಿ, ಎಷ್ಟು ಪ್ರೀತಿಯಿಂದ ತಗೊಂಡಿರ್ತೀವಿ ಆ ಕಾರ್ನ, ಎಷ್ಟು ಮುದ್ದಾಗಿ ಮಗು ತರ ನೋಡ್ಕೊಂಡಿರ್ತೀವಿ. ಮನ್ಸ್ ನಿಜ ಬರುತ್ತೆ, ಏನೇನೆಲ್ಲ ವಿಷನ್ಸ್ ಬರುತ್ತೆ ಅಂದ್ರೆ, ಹೊಡಿಯೋಣ ಇವರಿಗೆ ಅದು ಇದು ಅಂತ ಮನ್ಸು ಬರುತ್ತೆ, ಬೈಯೋಣ ಅಂತ ಎಲ್ಲ ಮಾಡಿದೀನಿ. ನಾನು ಬೈದೀನಿ, ತುಂಬಾ ಜನಕ್ಕೆ ಹೊಡೆದಿಲ್ಲ, ಬೈದೀನಿ. ಯಾಕೆ ಇಷ್ಟು ಅರ್ಜೆಂಟ್ ಅಂತೆಲ್ಲ ಬೈದೀನಿ. ಮ್ಯಾಮ್ ನಿಮ್ ಬಿಗ್ ಫ್ಯಾನ್ ಮ್ಯಾಮ್ ಅಂತಾರೆ. ನಾನು ಬೈಯಕ್ಕೂ ಆಗಲ್ಲ. ಇನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಅಲ್ವಾ, ಹಿಂಗ್ ಸಡನ್ ಆಗಿ ಎದುರುಗಡೆ ಬಂದ್ರೆ ಏನಾದ್ರು ಆದ್ರೆ ಎಂತ ಮಾಡೋದು, ಮತ್ ಕಾರ್ ಹೊಡೆದೇ ತಪ್ಪು ಅಂತ ಎಲ್ಲ ಏನ್ ಮಾಡ್ತೀರಾ ಅಂತ ಇದೆಲ್ಲ ಆಗತ್ತೆ. ಹೋಗ್ತಾ ರಿಯಲೈಸ್ ಆಯ್ತು, ಸುಮಾರು ಜನ ಹಿಂಗ್ ಬರ್ತಾರೆ ಅಡ್ಡ, ಸುಮಾರು ಜನ ಬೇಕು ಅಂತ ಹಿಂಗೆ ಓವರ್ಟೇಕ್ ಎಲ್ಲ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಒನ್ ಥಿಂಗ್ ಇಸ್, ನಿಮ್ಮ ಹತ್ರ 2 ಚಾಯ್ಸ್ ಇದೆ. ನೀನ್ ಗ್ಲಾಸ್ ಇಡ್ಸು, ಅವನಿಗೆ ಉಗಿ, ಇಲ್ಲೊಂದು ಸೀನ್ ಕ್ರಿಯೇಟ್ ಆಗತ್ತೆ, ಜಗಳ ಮಾಡು. ಅಥವಾ ನಾರ್ಮಲ್ ಆಗಿ 90% ಜನ ಏನ್ ಮಾಡ್ತಾರೆ ಅಂದ್ರೆ, ಹಿಂಗ್ ಹೋಗ್ತಾ ಇರ್ತಾರೆ, ಮುಂಬೈಯಲ್ಲಿ ಸ್ಪೆಷಲಿ ಹಿಂಗ್ ಟಚ್ ಆಯ್ತಾ ನೋಡ್ತಾರೆ, ಆಮೇಲೆ ಮತ್ತೆ ಹಿಂಗ್ ಡ್ರೈವ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಹತ್ರ 2 ಚಾಯ್ಸ್ ಇರೋದು ಲೈಫಲ್ಲಿ. ಆ ಒಂದು ಮನುಷ್ಯನ ನಿಮಗ್ ಗೊತ್ತೇ ಇಲ್ಲ, ಅವ್ನು ಯಾವನು ಏನ್ ಮಾಡ್ತಾನೆ ಮುಂದೆ, ಎಂತ ರಿಲೇಶನ್ಶಿಪ್ ಇಲ್ಲ, ಅವ್ರನ್ನ ಎಂಟರ್ಟೈನ್ ಮಾಡ್ಕೊಂಡು ನಿಮ್ ಪೀಸ್ ನ ನೀವು ಹಾಳು ಮಾಡ್ಕೊಂತಿರೋ, ಅಥವಾ ನಿಮ್ ಲೈಫ್ ಅಲ್ಲಿ ನಿಮ್ ಗುರಿ ನೋಡ್ಕೊಂಡು ಮುಂದುವರಿತೀರೋ. ಇಷ್ಟೇ ಲೈಫ್, ಸಿಂಪಲ್. ದಿಸ್ ಇಸ್ ವಾಟ್ ಇಸ್ ಲೈಫ್. ಡಿಸ್ಟ್ರಾಕ್ಷನ್ಸ್ ಬರ್ತವೆ, ಅದಕ್ಕೆ ಎಷ್ಟು ಅಟೆನ್ಷನ್ ಕೊಡ್ತೀರಾ? ಭಯ ತಪ್ಪಲ್ಲ, ಉಗ್ಬಿಟ್ಟು ಮುಂದೆ ಹೋಗ್ತೀರಿ, ಅದು ನಿಂತ್ಕೊಂಡೇ ಜಗಳ ಮಾಡ್ತಿದ್ರೆ ಯಾರಿಗೂ ಒಳ್ಳೇದಲ್ಲ. ಜಸ್ಟ್ ಮೂವ್ ಆನ್ ಇನ್ ಲೈಫ್, ಮೂವ್ ಆನ್. ದಿಸ್ ಇಸ್ ವಾಟ್ ನಾನು ಇವಾಗ ಕಲ್ತಿರೋದು. ಡ್ರೈವ್ ಮಾಡ್ತಿರ್ಬೇಕಿದ್ರೆ ನಂಗೆ ಕಲ್ತಿರೋ ಅಂತದ್ದು. ಟ್ರಾಫಿಕ್ ಆಗತ್ತೆ, ಕೆಲವರು ಹಾಂಕ್ ಮಾಡ್ತಾ ಇರ್ತಾರೆ, ಪೋ 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 ಅಂತ. ಡೂಡ್, ನೀನ್ ಎಷ್ಟು ಬೇಕಿದ್ರು ಹಾಂಕ್ ಮಾಡ್ಕೋ, ಮುಂದಿರೋನು ಹೋಗ್ದಿರೋ ತನಕ ನಿಂಗೆ ಹೋಗಕ್ ಆಗಲ್ಲ ಗುರು. ನಿನ್ ಹಾರಿಂದ ಯಾರು ಹಾರೋಗಲ್ಲ. ಸಿಂಪಲ್. ಏನ್ ಮಾಡ್ಕೊಂತೀಯಾ? ಏನು ಮಾಡ್ಕೊಳಕ್ ಆಗಲ್ಲ. ಸೊ ನಾನು ಮಾಡ್ತೀನಿ, ರೈಸ್ ಮಾಡ್ಕೊಂಡು ಸುಮ್ಮನೆ ಹಿಂಗಿರ್ತೀನಿ ಅಷ್ಟೇ. ಟ್ರಾಫಿಕ್ ಮೂವ್ ಆಗೋ ತನಕ ನೀನ್ ಎಷ್ಟೇ ಹಾರ್ನ್ ನೋಡಿದ್ರು ಮೂವ್ ಆಗಲ್ಲ. ಸೊ ಯಾರ್ ಪೀಸ್ ಹೋಗ್ತಿರೋದು? ಹಾರ್ನ್ ಮಾಡ್ತಿರೋದು. ಇನ್ಯಾರ್ದು? ಆ ಹಾರ್ನ್ ಇಂದ ಡಿಸ್ಟರ್ಬ್ ಆಗ್ತಿರೋದು. ಯಾರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಹಾಡಾಕೊಂಡು ಕೂತಿದ್ರು, ಅವ್ರು ಚಿಲ್ ಆಗಿದ್ದಾರೆ. ಬಿಕಾಸ್ ನೀವ್ ಏನೇ ಮಾಡಿ, ಇಷ್ಟೇ ರಿಯಾಕ್ಷನ್ಸ್ ಬಂದ್ರು, ಟ್ರಾಫಿಕ್ ಗ್ರೀನ್ ಆದಾಗ್ಲೇ ನೀವು ಮೂವ್ ಆಗಕ್ಕಾಗತ್ತೆ. ಇಟ್ಸ್ ಆಲ್ ಅಬೌಟ್ ದಟ್. ಇಟ್ಸ್ ಹೌ ಯು ರಿಯಾಕ್ಟ್. ದಟ್ಸ್ ಇಟ್.
ಅಷ್ಟೇ ಲೈಫ್. ಎಸ್ ಮ್ಯಾಮ್. ಸಂಗೀತ ಶೃಂಗೇರಿ ಅವ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಡೀ ಟೈಮ್ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ದೆ? ನೀವು ನನ್ನ ಅದಕ್ಕೆ ಹೇಳೋದು, ನೀವ್ ಒಂದ್ಸತಿನೂ ಮನೇಲಿ ಅಡ್ಗೆ ಮಾಡಲ್ಲ, ಏನ್ ಅಷ್ಟು ಅಡ್ಗೆ ಮಾಡ್ತಿದೀಯ ಅಲ್ಲಿ ಅಂತ. ನಂಗೆ ಅಡ್ಗೆ ಬರುತ್ತೆ. ನನ್ನ ಮನೇಲಿ ಏನಕ್ಕೆ ಮಾಡಲ್ಲ ಅಂದ್ರೆ ನನ್ ಕಳ್ಳಿ. ನಾನು ಒಂದ್ಸತಿ ಅಡ್ಗೆ ಮಾಡಿದ್ರೆ ನನ್ನ ತಾನೇ ಅಡ್ಗೆ ಮಾಡಿಸ್ತಾರೆ ಅಂತ, ಆಯ್ತಾ? ಸೊ ಅದೊಂದಿದೆ ಎಸ್ಕೇಪಿಸಮ್. ನಾನು ಅಡ್ಗೆ ಮನೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನು ಅಡ್ಗೆ ಮನೆಗೆ ಕಾಲಿಟ್ಟಿಲ್ಲ ನಾನು ಯಾವತ್ತು. ಇಟ್ಸ್ ಲೈಕ್ ದಟ್. ನೋ, ಐ ಆಮ್ ನಾಟ್ ಕುಕಿಂಗ್. ನಂಗೆ ಗೊತ್ತು ನಮ್ಮ ಅಮ್ಮನ ಬಗ್ಗೆ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಾನ್ ಮಾಡಕ್ ಶುರು ಮಾಡಿದ್ರೆ ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ನನ್ನ ಹತ್ರ ಮಾಡಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಚಾಯ್ ಮಾಡ್ತಿದ್ದೆ ನಾನು. ಅದೊಂದ್ಸತಿ ಚೆನ್ನಾಗಿ ಮಾಡ್ಬಿಟ್ಟಿದೆ, ಆಮೇಲೆ ನಾನು ಸಿಗಾಕೊಂಡ್ಬಿಟ್ಟೆ. ಅಲ್ಲಿ ಕಲ್ತೆ ನೀನ್ ಚೆನ್ನಾಗ್ ಮಾಡ್ತೀನಿ ಮಾಡ್ಕೊಡು ಅಂತ. ನಂಗೆ ಇನ್ನೂ ನೆನಪಿದೆ ಅದು. ಸೊ ಯಾ, ಬಿಗ್ ಬಾಸ್ ಅಲ್ಲಿ ತಿನ್ನಕ್ ಎಷ್ಟು 50 ಚಪಾತಿ ಮಾಡ್ತಿದ್ದು ಒಂದಿನಕ್ಕೆ. ಬೆಳಗ್ಗೆ ಒಂದ್ಸತಿ 100 ಚಪಾತಿ ಆಗ್ತಿತ್ತು. ಸೀರಿಯಸ್ಲಿ 17 ಜನ 3 ಚಪಾತಿ 2 ಹೊತ್ತು. ಇಮ್ಯಾಜಿನ್. ನೀವೇ ಮಾಡ್ತಿದ್ದ? ಲಟ್ಟಕ್ ಬರ್ತಿರ್ಲಿಲ್ಲ ಯಾರಿಗೂ. ನಮ್ರತಾಗ ಆಮೇಲೆ ಹೇಳ್ಕೊಟ್ಟಿದ್ದೆ ನಾನು. ಇನ್ ಯಾರಿಲ್ಲ, ಸಿರಿಮಾ ಮಾಡ್ತಿದ್ರು ಕೆಲವು ಸತಿ. ಬಟ್ ಹಿಟ್ ಕಲ್ತಿದ್ದು ನಾನೇ, ಮಾಡ್ತಿದ್ದು ನಾನೇ. ಎಷ್ಟು ಸಲ ಮಾಡಿದೀನಿ. ಆದ್ರೆ ಆ ಮನೇಲಿ ಮಾಡಕ್ ಕೆಲ್ಸ ಇಲ್ಲ, ಅದೇ ಕೆಲ್ಸ. ಸೊ ನಾನು ಪೀಸ್ಫುಲ್ ಆಗಿ ಮಾಡ್ತಾ ಇರ್ತಿದ್ದೆ ಅಲ್ವಾ. ಅದಕ್ಕೆ ನಾನು ಜಾಸ್ತಿ ಯಾರ ಬಗ್ಗೆ ಗಾಸಿಪ್ ಇಲ್ಲ, ಯಾರ ಬಗ್ಗೆನೂ ಏನು ಮಾತಾಡಕ್ ಜಾಸ್ತಿ ಏನಕ್ಕೆ ಹೋಗಿಲ್ಲ. ನಾನು ಕೆಲ್ಸದಲ್ಲಿ ನಾನು ಬಿಸಿ ಇರ್ತಿದ್ದೆ ಅಷ್ಟೇ, ಇನ್ನೇನು. ನಿಮ್ ಮನೇಲಿ ನಿಮ್ಮ ಕೈಯಿಂದ ಯಾವ ಅಡಿಗೆನ ತುಂಬಾ ಚೆನ್ನಾಗಿ ಮಾಡಿಸ್ಕೊಂತಿದ್ದಾರೆ ಅಂತ? ಇಲ್ಲ ಅಪ್ಪ ಅಮ್ಮನ್ಗೆ ಅಥವಾ ಅಣ್ಣನ್ಗೆ ಮತ್ತೆ ಅತ್ತಿಗೆಗೆ ಯಾವ? ಅವ್ರಿಗೆ ನಾನು ಚಾಯ್ ತುಂಬಾ ಇಷ್ಟ. ನಾನು ಚಾಯ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ಚಾಯಲ್ಲಿ. ಒಂದು ಫೇಮಸ್ ಕೂಡ ಆಗೈತಲ್ವಾ ಬಿರಿಯಾನಿ ಚಾಯ್ ಅಂತ. ಸೊ ಐ ಡೂ ಎಕ್ಸ್ಪೆರಿಮೆಂಟ್ ಅ ಲಾಟ್. ನಂಗೆ ಚಾಯ್ ಮಾಡೋದು ತುಂಬಾ ಇಷ್ಟ. ಎನಿಥಿಂಗ್ ಹರ್ಬ್ ಇಲ್ಲ ಅಂತದೆಲ್ಲ ಮಾಡೋದು ತುಂಬಾ ಇಷ್ಟ ನನಗೆ. ಪಲ್ಯ ತುಂಬಾ ಇಷ್ಟ ನನಗೆ. ಸೊ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಅಂಡ್ ಚಪಾತಿನೂ ತುಂಬಾ ಚೆನ್ನಾಗಿ ಮಾಡ್ತೀನಿ, ಫುಲ್ ಕಾಸ್ ಅಂಡ್ ಆಲ್. ಸೊ ನಾನು ಯಾವತ್ತೂ ಮಾಡ್ಕೊಟ್ಟಿಲ್ಲ. ಸೊ ಮನೆಯವ್ರಿಗೆ ಗೊತ್ತಿಲ್ಲ ಆಕ್ಚುಲ್ ಆಗಿ. ಬಟ್ ಒಂದ್ಸತಿ ನಾನೇನೋ ಮಾಡಿದ್ದೆ ಅನ್ಸುತ್ತೆ, ಕಿಚಡಿ ಮಾಡಿದ್ದೆ ಅನ್ಸುತ್ತೆ, ಇಲ್ಲ ಎಗ್ ರೈಸ್ ಏನೋ ಮಾಡಿದ್ದೆ ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು. ಸೊ ಅದು ಅಮ್ಮಂಗೆ ಇಷ್ಟ. ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ರಿ. ನಾನು ಕೂಡ ನೋಡಿದೆ ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿ ಮಹಾಶಿವರಾತ್ರಿ ದಿನ ಎಲ್ಲ ಡ್ಯಾನ್ಸ್ ಮಾಡಿದ್ದು. ಅದ್ರ ಜೊತೆಗೆ ಒಂದಷ್ಟು ವಾರಣಾಸಿಗೆಲ್ಲ ಹೋಗಿರುವಂತದ್ದು, ಅಲ್ಲೆಲ್ಲ ನಿಮ್ಮ ರೀಲ್ಸ್ ಅಲ್ಲೆಲ್ಲ ನೋಡಿದೆ ನಾನು. ಫಸ್ಟ್ ವಾರಣಾಸಿ ಟ್ರಿಪ್ ಅಂತೆಲ್ಲ ಹಾಕಿದ್ರಿ. ಯಾವ ದೇವರನ್ನ ಸಂಗೀತ ಶೃಂಗೇರಿ ಅವರು ತುಂಬಾ ನಂಬ್ತಾರೆ ಅಂತ? ಮಹಾದೇವ, ಮಹಾದೇವ, ಮಹಾಕಾಳಿ. ನಾನು ಆಕ್ಚುಲಿ ನಾನು ಏಥಿಸ್ಟ್ ಆಗಿದ್ದೆ. ಐ ವಾಸ್ ನಾಟ್ ಬಿಲೀವಿಂಗ್ ಆಲ್ ದಿಸ್ ಥಿಂಗ್ಸ್. ಬಟ್ ರೀಸೆಂಟ್ ಆಗಿ ನಂಗೆ ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತದ್ದು. ಅಲ್ಲಿ ದೇವ್ರನ್ನ ನಂಬೇಕಾಗಿರೋದು ನನ್ನ ದಾರಿ ಆಗಿತ್ತು. ಆ ದಾರಿನ ಹಿಡಿದ್ಮೇಲೆ ನನಗೆ ತುಂಬಾ ಶಾಂತಿ ಸಿಕ್ಕಿದೆ. ಮನುಷ್ಯಂಗೆ ದುಡ್ಡು, ಅಂತಸ್ತು, ಅವನಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದ್ಮೇಲೆ ಅವ್ನು ಹೋಗೋದೇ ಒಳಗಿನ ಕಡೆ, ಇನ್ಸೈಡ್. ಸೊ ಮನುಷ್ಯ ಅವ್ನ ಒಳಗೆ ಅವ್ನು ಯಾವಾಗ ಹೋಗ್ತಾನೋ ಅವಾಗ ಅವನಿಗೆ ಗೊತ್ತಾಗತ್ತೆ ದುಡ್ಡು, ಈ ಫೇಮು, ಈ ಕೆಲ್ಸ ಇದೆಲ್ಲ ಮೋಹಮಯಗಳು. ಲೈಕ್ ಇಟ್ಸ್ ಜಸ್ಟ್ ಯೋರ್ ಕರ್ಮ. ನೀವು ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ. ಅದೆಲ್ಲ ಆಗ್ತಿದ್ದಾಗೆ ನಿಧಾನವಾಗಿ ಅನ್ಸುತ್ತೆ ಇದೆಲ್ಲದರಲ್ಲೂ ನಿಮ್ಗೆ ಬೇಕಾಗಿರೋದು ಒಂದೇ, ಶಾಂತಿ, ಶಾಂತಿ ಅಂಡ್ ಶಾಂತಿ. ಆ ಶಾಂತಿ ನಿಮಗೆ ಸಾಯೋವರೆಗೂ ಸಿಗಲ್ಲ. ಬಟ್ ಅದನ್ನೇ ಕೊರಗ್ತಿರ್ತೀರ. ಯಾವಾಗ ಶಾಂತಿ ಸಿಗತ್ತೆ? ಅದು ನಮ್ಮಿಂದ ದೂರ ಹೋದಾಗ ಮಾತ್ರ ಅದು ಅರಿವಾಗೋದು ಅದ್ರ ಜೊತೆ ನಮಗೆ ಶಾಂತಿ ಇತ್ತು ಅಂತ. ಸೊ ಈ ಕ್ಷಣದಲ್ಲೂ ನಮಗೆ ಶಾಂತಿ ಇದೆ. ಈ ಕ್ಷಣ ಮುಗಿದ್ಮೇಲೆ ನಾಳೆ ಒಂದ್ ದಿವಸ ಅನ್ಸ್ಕೊಂತೀವಿ ಎಷ್ಟು ಶಾಂತಿ ಇತ್ತಲ್ವ ಇದು ಅಂತ. ಸೊ ದಿಸ್ ಇಸ್ ದ ಥಿಂಗ್ ನನಗೆ ರಿಯಲೈಸ್ ಆಗಿರೋದು. ಇದು ಮಹಾದೇವನ ಮೂಲಕ ಆಗಿರ್ಬೋದು, ಮಹಾಕಾಳಿ ಮೂಲಕ ಆಗಿರ್ಬೋದು, ಅಥವಾ ಸುಮಾರಷ್ಟು ದೇವತೆಗಳಿದ್ದಾರೆ. ಬಟ್ ದಾರಿ ತೋರಿಸಿರುವಂತ ನನ್ನ ಗುರು, ನನ್ನ ದೇವಿ ಅಂತ ನನ್ನ ಗುರುಗಳಿದ್ದಾರೆ. ಅವ್ರು ತೋರಿಸಿರುವಂತ ದಾರಿ ನನಗೆ. ಅಂಡ್ ಅಫ್ಕೋರ್ಸ್ ಈಶಾ ಫೌಂಡೇಶನ್ ತುಂಬಾ ಎಲ್ಲ ಇದೆ ನಂಗೆ ಇದು ಮಾಡಿದೆ. ಬಟ್ ಎಕ್ಸ್ಟ್ರೀಮ್ ಆಗಿ ನಾನು ಒಳಗೆ ನೋಡಿರೋದೆ, ನಾನು ನನ್ನಲ್ಲಿ ಇರೋ ಕೊರತೆಗಳನ್ನ ನಾನು ಯಾವಾಗ ಆಕ್ಸೆಪ್ಟ್ ಮಾಡಿದ್ನೋ ಅವಾಗ ನಾನು ಬೆಳೆದಿದ್ದೀನಿ ಅಷ್ಟೇ. ಈ ತುಂಬಾ ಬೇಜಾರಾದಾಗ, ತುಂಬಾ ಮನಸ್ಸಿಗೆ ನೋವಾದಾಗ ಎಲ್ಲಿ ಹೋಗ್ತೀರಾ ಅಂಡ್ ಏನ್ ಮಾಡ್ತಿರ್ತೀರಾ? ಬೆಡ್ಡಲ್ಲಿ ಬ್ಲಾಂಕೆಟ್ ಹಾಕೊಂಡು ಮಲ್ಕೊಂತೀನಿ ಅಷ್ಟೇ. ಸ್ನಾನ ಮಾಡಲ್ಲ, ಏನೆಲ್ಲ ಸುಮ್ಮನೆ ಮಲ್ಕೊಂಡಿರ್ತೀನಿ ಅಷ್ಟೇ, ಇಡೀ ದಿವಸ ಮಲ್ಕೊಂಡಿರ್ತೀನಿ. ಬಟ್ ನನಗೆ ಒಂದ್ ಸ್ಪಾಟ್ ಇತ್ತು ಒಂದ್ ಟೈಮಲ್ಲಿ. ಈ ಹೆಬ್ಬಾಲ್ ಹತ್ರ ಅಲ್ಲ, ಒಂದ್ ಕಡೆ ಇದೆ, ಏರ್ಪೋರ್ಟ್ ಹತ್ರ ಒಂದ್ ಲೇಕ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಕುತ್ಕೊಂಡು ನೋಡ್ತಾ ಇರ್ತಿದ್ದೆ. ಇವಾಗ ಅದಾಗಲ್ಲ, ಇವಾಗ ಯಾರು ಬಿಡಲ್ಲ. ಅಲ್ಲೂ ಬರ್ತಾರೆ. ಅಲ್ಲೂ ಬರ್ತಾರೆ. ಸೆಲ್ಫಿ 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 ಅಂತ ಸೆಲ್ಫಿ ಕೊಡ್ತಿರ್ ತೊಂದ್ರೆ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಸೆಲ್ಫಿ ಕೊಡ್ತೀನಿ, ಆಯ್ತಾ, ಕೊಡಲ್ಲ ಅಂತಲ್ಲ. ಆಮೇಲೆ ಅಲ್ಲಿ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿರ್ತಾರೆ. ನಾನು ಹೇಳ್ತೀನಿ ಸೆಲ್ಫಿ ಕೊಟ್ಟೆ ತಾನೆ, ಇವಾಗ ಎಂತ ವಿಡಿಯೋ ಮಾಡ್ತೀನಿ, ನೀವೇನ್ BBC ಅವರ ಎಂತ ನೀವು ಅಂತ, ಎಲ್ಲದೂ ಕ್ಯಾಪ್ಚರ್ ಮಾಡ್ಬೇಕಾ ಅಂತ, ಒಂದು ಉಸಿರಾಡಕ್ ಬಿಡಿ ಅಲ್ವಾ ಅಂತ. ಈಗ ಫಿನಾನ್ಷಿಯಲ್ ಎಲ್ಲ ಓಕೆನಾ ನಿಮ್ಗೆ ಅಂತ? ಯಾವಾಗ್ಲೂ ಓಕೆನೆ. ಐ ಮೀನ್ ಲೈಕ್ ಸಿ ವೆನ್ ಐ ವಾಸ್ ಸ್ಟ್ರಗ್ಲಿಂಗ್, ವೆನ್ ಐ ವಾಸ್ ಇನ್ ಮೈ ಕಾಲೇಜ್, ಅವಾಗೆಲ್ಲ ಸ್ಟ್ರಗಲ್ ಇತ್ತು ಆಫ್ ಕೋರ್ಸ್. ಯಾವತ್ತಾದ್ರೂ, ಈಗ ಸ್ಟ್ರಗ್ಲಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಯಾವತ್ತಾದ್ರೂ ಫಿನಾನ್ಷಿಯಲ್ ಸ್ಟ್ರಗ್ಲಿಂಗ್ಸ್ ಬಗ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದನ್ನ ಶೇರ್ ಮಾಡೋದಾದ್ರೆ? ಯಾ ಆಫ್ ಕೋರ್ಸ್. ಸಿ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ನಮ್ಮ ಅಪ್ಪ ಏರ್ಫೋರ್ಸ್ ನಲ್ಲಿ ಇದ್ರು. ಏರ್ಫೋರ್ಸ್ ಬಿಟ್ಟ ಮೇಲೆ ನಮಗೆ ಆಕ್ಚುಲ್ ಲೈಫ್ ಏನು ಅಂತ ಗೊತ್ತಾಯ್ತು. ತುಂಬಾ ಜಾಸ್ತಿ ಕಷ್ಟಪಟ್ವಿ ಅವಾಗ ನಾವು. ಅಂಡ್
ನನ್ಗೊಂದು ಗೋಲ್ ಇತ್ತು ನಮ್ಮ ಅಮ್ಮಂಗೆ ಒಂದ್ ಕಣ್ಣು ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಬಿಕಾಸ್ ಅದೇನೋ ಪ್ರಾಬ್ಲಮ್ ಇತ್ತು ಬಿಕಾಸ್ ಅಮ್ಮ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರೋದು. ಆ ಆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆದಾಗ ಮಗು ಆದಾಗ ಇದೊಂದ್ ಏನಾದ್ರು ಪ್ರಾಬ್ಲಮ್ ಶುರು ಆಗತ್ತಂತೆ ವುಮೆನ್ ಅಲ್ಲಿ. ಸೊ ಅಮ್ಮಂಗ್ ಒಂದ್ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಅಮ್ಮ ಸೋಡಾ ಗ್ಲಾಸ್ ಹಾಕೊಂಡು ನನ್ಗೆ ಯಾವಾಗ್ಲೂ ಅನ್ಸೋದು ಅಮ್ಮಂಗೆ ಕಣ್ಣಿಂದ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಸೋದು. ಸೊ ನಾನು ಫಸ್ಟ್ ಟೈಮ್ ಅರ್ನ್ ಮಾಡ್ಬೇಕಿದ್ರೆ ನಾನು ಸ್ಯಾಮ್ಸಂಗ್ ಅನ್ನೋ ಒಂದು ಕಂಪನಿ ಇದು ಪ್ರಮೋಟರ್ ಆಗಿ ಏನೋ ಸೇಲ್ಸ್ ಆತರ ಮಾಡ್ಕೊಂಡು ಇದ್ದೆ. ಅಂಡ್ ಆ ಟೈಮಲ್ಲಿ ಎಷ್ಟು ₹1000 ಏನೋ ಕೊಡ್ತಾ ಇದ್ರು. ಅದ್ರಲ್ಲೂ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ಬರೋದು ನಮಗೆ ಪರ್ ಡೇ. ಸೊ ನಾನು ಅದನ್ನ ಕಾಲೇಜ್ ಮುಗಿದ ತಕ್ಷಣ ಹೋಗ್ಬಿಟ್ಟು ಮಾಡ್ತಾ ಇದ್ದೆ. ತುಂಬಾ ಟೈಮ್ ಅಂದ್ರೆ ಅದು ಒಂದ್ ತಿಂಗಳಿಗೆ ಏನೋ ಮಾಡಿದ್ದೆ ನಾನು. ಅವ್ರಿಗೆ ಹೆಂಗ್ ಗೊತ್ತಾ, ಅಷ್ಟು 30 ದಿವಸ ನಾವು ಕಾಲೇಜ್ ಎಲ್ಲ ಬಂಕ್ ಮಾಡ್ಕೊಂಡು ಎಲ್ಲ ಮಾಡಿದ್ರು ಕೂಡ ಒಬ್ಬೊಬ್ಳೆ ಇರ್ಬೇಕು ಒಂದೊಂದು ಶೋರೂಮ್ ಅಲ್ಲಿ. ಆಯ್ತಾ, ದುಡ್ಡೇ ಕೊಟ್ಟಿಲ್ಲ ಅವರು. ಎಷ್ಟು ಬೇಜಾರಾಗ್ಬೇಕು ಹೇಳಿ, ದುಡ್ಡೇ ಕೊಟ್ಟಿಲ್ಲ. ಆಮೇಲೆ ಅವ್ರ ಹತ್ರ ಹೋಗಿ ತುಂಬಾ ಎಲ್ಲ ನಾನ್ ಬಿಡ್ತೀನ, ನಾನು ಯಾರನ್ನೂ ಬಿಡಲ್ಲ, ಅವಾಗಿಂದನೂ ಬಿಡಲ್ಲ. ನಾನು ಇಟ್ಕೊಂಡೆ, ನಾನು ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಅದು ಇದು ಅಂತ. ನಂಗೆ ಬಂಡ ಧೈರ್ಯ. ನನಗೇನೋ ನನ್ನ ಲೈಫಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ನಿಂತ್ಕೊಂತೀನಿ, ನಾನು ಧೈರ್ಯವಾಗಿ ನಿಂತ್ಕೊಂತೀನಿ. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ತುಂಬಾ ಇದ್ ಮಾಡ್ಬಿಟ್ಟು ನಾನು ಅವರಿಗೆ ಫುಲ್ ವಿಡಿಯೋ ಎಲ್ಲ ಮಾಡ್ಕೊಂಡು ನಾನು ಫುಲ್ ಬ್ಲಾಕ್ ಮೇಲ್ ಮಾಡಿದೆ. ನಾನು ಅವರು ಏರ್ಫೋರ್ಸ್ ನವರೇ ಆಕ್ಚುಲಿ ಅಣ್ಣ. ನಾನು ಫುಲ್ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ದುಡ್ಡು ಕೊಡ್ದೆ, ನಾನು ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಇಷ್ಟು ಅಮೌಂಟ್ ತೆಗೆಕೊಟ್ರು. ಸೊ ಅದ್ರಲ್ಲಿ ನಾನು ಆಪರೇಷನ್ ಮಾಡ್ಸಕ್ಕಾಗಿಲ್ಲ ಅಮ್ಮಂಗೆ. ಬಟ್ ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ಲೈಕ್ ಲೈಕ್ ಏನಾದ್ರು ಒಂದು ಮಾಡ್ಬೇಕು, ಏನಾದ್ರು ಒಂದು ದುಡಿಬೇಕು ಅನ್ನೋದೆಲ್ಲ ಇತ್ತು ಅವಾಗ. ಬಟ್ ನಾನು ಇವಾಗ ವೆನ್ ಐ ಲುಕ್ ಬ್ಯಾಕ್ ಅಲ್ವಾ, ಐ ಜಸ್ಟ್ ರಿಮೆಂಬರ್ ನಾನು ಯಾವತ್ತು ಒಂದ್ ಕಡೆ ನನ್ಗೆ ಕೆಲಸ ಮಾಡಕ್ ಸಿಗತ್ತೆ ಅಂತ ನಾನು ಬೇಡ ಅಂದಿಲ್ಲ. ಅದು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಈ ವೆಡ್ಡಿಂಗ್ಸ್ ಅಲ್ಲೆಲ್ಲ ನಮಸ್ಕಾರ ಪ್ಲೀಸ್ ವೆಲ್ಕಮ್ ಅಂತ ಹೇಳ್ತಾರ, ಅದೆಲ್ಲ ಮಾಡಿದೀನಿ. ಅಂಡ್ ನನ್ಗೆಲ್ಲೂ ಗಿಲ್ಟ್ ಇಲ್ಲ ಅದು ಹೇಳ್ಕೊಳೋದಕ್ಕೆ. ಬಿಕಾಸ್ ಅದರಿಂದ ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿಕಮ್. ನನಗೆ ಅರ್ಥ ಆಗತ್ತೆ ನಾನು ಎಲ್ಲಿ ನಿಂತಿದ್ದೀನಿ ಅಂತ. ಈ ಜಾಗದ್ದು ನಂಗೆ ವ್ಯಾಲ್ಯೂ ಗೊತ್ತು. ನಾನ್ ನಾಟ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನಂಗೆ ವ್ಯಾಲ್ಯೂ ಗೊತ್ತು. ಇದೇ ಇವಾಗ ನೀವು 3 ಜನ ಇಲ್ಲಿ 3 ಕ್ಯಾಮ್ರಾಗಳಿದಾವೆ, ನೀವು ಇಲ್ಲಿ ಕೂತ್ಕೊಂಡು ನನ್ನ ಇಲ್ಲಿ ಇಂಟರ್ವ್ಯೂ ಮಾಡ್ತಿರ್ಬೇಕಿದ್ರೆ, ಇದೇ 4-5 ವರ್ಷದ ಹಿಂದೆ ನನ್ನ ಚಾರ್ಲಿ ಮೂವಿ ರಿಲೀಸ್ ಆಗಿಲ್ಲ, ಜಸ್ಟ್ ಸೆಲೆಕ್ಟ್ ಆಗಿದ್ದೆ. ಸುಜಯ್ ಅಂತ ಒಬ್ರು ಬರ್ತಾರೆ, ನಾನು ಇಂಟರ್ವ್ಯೂ ತಗೊಂತಾರೆ ನನ್ನ ಮನೇಲಿ ಕೂತ್ಕೊಂಡು. ಆ ವಿಡಿಯೋ ನಾನು ಕಾಯ್ತಾ ಇರ್ತೀನಿ. ನನ್ನ ಫಸ್ಟ್ ಇಂಟರ್ವ್ಯೂ ಆಫ್ ಮೈ ಲೈಫ್ ಆಗಿರುತ್ತೆ. ನನ್ನ ಬಗ್ಗೆ ತುಂಬಾ ಕ್ವಶನ್ ಕೇಳಿರ್ತಾರೆ. ಆ ಒಂದು ವಿಡಿಯೋ ತುಂಬಾ ದಿವಸ ಆದ್ರೂ ಹೊರಗಡೆ ಬರಲ್ಲ. ನಾನು ವೇಟ್ ಮಾಡ್ತಿರ್ತೀನಿ ಎಕ್ಸೈಟ್. ನಮ್ಮ ಪೇರೆಂಟ್ಸ್ ಕೇಳ್ತಾರೆ ಎಲ್ಲಿ ಆ ವಿಡಿಯೋ ಅಂತ. ನಾನು ಕೇಳ್ತೀನಿ ಅವ್ರಿಗೆ ಏನಾಯ್ತು, ಏನಕ್ಕೆ ವಿಡಿಯೋ ಮ್ಯಾಮ್, ಅದು ಎಡಿಟರ್ ಸಿಗ್ತಾ ಇಲ್ಲ, ಅಂದ್ರೆ ಎಡಿಟಿಂಗ್ಗೆ ದುಡ್ಡು ಬೇಕಾಗತ್ತಲ್ವಾ, ಅದು ಅಂದ್ರೆ ಕೊಲಾಬ್ರೇಷನ್ ಯಾರು ಒಪ್ಕೊಂತಿಲ್ಲ. ಬಿಕಾಸ್ ಐ ಆಮ್ ನಾಟ್ ಫೇಮಸ್. ಐ ಆಮ್ ನಾಟ್ ಫೇಮಸ್, ಸಿಂಪಲ್. ಅಂದ್ರೆ ಫೇಮಸ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಅಲ್ಲ, ಐ ಆಮ್ ನಾಟ್ ಫೇಮಸ್. ಸೊ ಹೂ ವಿಲ್ ಆಕ್ಸೆಪ್ಟ್ ಟು ಎಡಿಟ್ ಮೈ ವಿಡಿಯೋ? ನೀವೇ ಯೋಚನೆ ಮಾಡಿ. ಫೇಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಯಾವನು ಕೂಡ ಬರಲ್ಲ ಹೆಲ್ಪ್ ಮಾಡಕ್ಕೆ, ಕೊಲಾಬ್ರೇಟ್ ಮಾಡಕ್ಕೆ. ಎಲ್ಲ ದುಡ್ಡು, ಎವ್ರಿಥಿಂಗ್ ಇಸ್ ಮನಿ. ಫೇಸ್ ವ್ಯಾಲ್ಯೂ ಇದ್ದಾಗ ಎವ್ರಿ ಒನ್ ಕಮ್ಸ್ ಅಂಡ್ ದೇ ವಿಲ್ ಬಿ ರೆಡಿ ಟು ಕೊಲಾಬ್ರೇಟ್ ವಿತ್ ಯು ಅನ್ನೋದನ್ನ ನಾನು ಕಲಿತೆ. ಹಂಗಿದ್ರೆ ಅವ್ರ ತಪ್ಪ ಇಲ್ಲ, ನಂಗೆ ಅರ್ಥ ಆಗತ್ತೆ. ನಾನು ಅವ್ರನ್ನ ಕೆಳಗ್ ನೋಡಲ್ಲ. ಅವ್ರ ಪರಿಸ್ಥಿತಿಲಿ ಅವ್ರು ಸರಿನೇ ಮಾಡಿದ್ದಾರೆ. ಅವ್ರಿಗೂ ಅನ್ಸಿರತ್ತೆ ಏನಿದೆ ಗುರು ಅವ್ರ ಸ್ಟೋರಿಲಿ. ನನ್ಗೆ ಸ್ಟೋರಿ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕೆ ಹೇಳಿ, ಸಕ್ಸಸ್ಫುಲ್ ಅಲ್ಲ ನಾನು. ಲೈಫ್ ಲೆಸನ್ ಏನ್ ಹೇಳಿ, ನಮ್ ಸ್ಟೋರಿ ಒಬ್ರು ಕೇಳಿಸ್ಕೊಬೇಕಂದ್ರೆ ನಮ್ ಲೈಫಲ್ಲಿ ನಾವ್ ಏನಾದ್ರು ಅಚೀವ್ ಮಾಡ್ಬೇಕು. ಕೊರ್ಗದಲ್ಲ, ಓ ನಾನು ಎಡಿಟ್ ಮಾಡಿಲ್ಲ ಅಂತ ಕೊರ್ಗದಲ್ಲ. ಅಚೀವ್ ಮಾಡು ಗುರು, ಏನಾದ್ರು ಮಾಡು. ಆಮೇಲೆ ಬರ್ತಾರೆ ಅವರೇ ಎಡಿಟ್ ಮಾಡಕ್ಕೆ. ಲೈಫಲ್ಲಿ ನಮ್ ಜೊತೆ ಅನ್ಯಾಯ ಆಗ್ತಿದೆ ಅಂತ ಅಳ್ತಾ ಕೂತ್ಕೊಳ್ಳೋದಲ್ಲ ಕಾರ್ನರ್ ಅಲ್ಲಿ. ನನ್ನನ್ನ ಹೇಗೆ ಇನ್ನಷ್ಟು ಬೆಳೆಸ್ಕೊಂಡು ಇಲ್ಲಿ ಪ್ರೂವ್ ಮಾಡ್ಬೋದು ಅನ್ನೋದು. ಅವ್ರನ್ನ ಕೆಳಗ್ ತೋರ್ಸಕ್ಕೋಸ್ಕರ ಅಲ್ಲ, ನಮ್ನ ನಾವು ಮುಂದೆ ತರೋದಕ್ಕೋಸ್ಕರ ಅದನ್ನ ಚಾಲೆಂಜ್ ಆಗಿ ತಗೊಂಡು ವಿ ಶುಡ್ ಗ್ರೋ. ಟ್ರಾಲ್ಸ್ ಮಾಡ್ತಾರಾ, ಮಾಡ್ಲಿ. ಏನಕ್ಕೆ ಹೇಳಿ ಮಾಡ್ತಾರೆ? ಫೇಮಸ್ ಇದೀವಿ ಅದಕ್ಕೆ ಮಾಡ್ತಾರೆ. ಯಾರನ್ನಾದ್ರೂ ನಾರ್ಮಲ್ ಜನ ಮಾಡ್ತಾರಾ? ಇಲ್ಲ. ಫೇಮಸ್ ಇದೀವಿ, ಮಾಡ್ಲಿ. ಒಳ್ಳೇದೋ ಕೆಟ್ಟದೋ ನನ್ ಬಗ್ಗೆನೇ ಮಾತಾಡ್ಲಿ. ಸುಜಯ್ ಅವರು ನನ್ ಬಿಗ್ ಬಾಸ್ ಮುಗಿತಿದ್ದಾಗೆ ಮತ್ತೆ ಇಂಟರ್ವ್ಯೂ ಮಾಡಿದಾಗ್ಲು ಅದ್ರ ಬಗ್ಗೆ ಮಾತಾಡಿದ್ವಿ. ಅಂಡ್ ಅವಾಗ ಅವ್ರು ಹೇಳಿದ್ರು, ಲೈಕ್ ಅವಾಗ ಒಂದು ಎಡಿಟ್ ಮಾಡಕ್ ಒಬ್ರು ಇರ್ಲಿಲ್ಲ, ಇವಾಗ ಎಲ್ಲರೂ ನಿಮಗೆ ಕಾಲ್ ಮಾಡ್ಬಿಟ್ಟು ಮ್ಯಾಮ್ ಒಂದು ಇಂಟರ್ವ್ಯೂ ಕೊಡಕ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಸೊ ದಟ್ಸ್ ದ ಚೇಂಜಸ್ ಇನ್ ಮೈ ಲೈಫ್ ರೈಟ್ ನೌ ಅಂಡ್ ದಟ್ ಟೈಮ್. ಅಳದಲ್ಲ ವಿಷಯಕ್ಕೆ, ಬೇಜಾರಾಯ್ತು, ಅಫ್ಕೋರ್ಸ್ ಬೇಜಾರಾಯ್ತು ನನ್ಗೆ. ನಾನಂದ್ರೆ ಇನ್ನು ನಾನು ಲೈಕ್ ಇನ್ನೇನು ಮಾಡಕ್ ಆಗಿಲ್ವಲ್ಲ, ನಾನು ಎಷ್ಟು ಲೈಕ್ ಐ ಆಮ್ ನಾಟ್ ಫೇಮಸ್ ಅಂತ ಬೇಜಾರಾಯ್ತು ನನ್ಗೆ. ಸಿ ಟುಡೇ ಐ ಹ್ಯಾವ್ ದಟ್ ಅಂಡ್ ನನಗೆ ಅರಿವಿದೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಈ ಸಿಚುವೇಶನ್ ನಾನು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಿದ್ದೀನಿ, ಅವ್ರನ್ನೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತೀನಿ. ನನಗೆ ಯಾರು ಎಡಿಟ್ ಮಾಡಲ್ಲ ಅಂತ ಅನ್ಕೊಂಡಿದ್ರೋ ಅವ್ರನ್ನೂ ನಾನು ಮತ್ತೆ ಅವರಿಗೆ ಹೇಳ್ತೀನಿ, ಯು ಡೂ ಇಟ್ ಅಂತ. ದಟ್ಸ್ ಲೈಫ್. ಯಾವತ್ತಾದ್ರೂ ಹಣಕ್ಕೋಸ್ಕರ ಕೈ ಒಡ್ಡಿದ್ದುಂಟ ಅಥವಾ ದುಡ್ದಿರೋ ದುಡ್ಡು ಇವಾಗೆ ಹೇಳಿದ್ರಿ ನೀವು, ಈಗ ಹೇಳಿದ್ರಿ ನೀವು ಏನಂತ, ನಾನ್ ದುಡ್ದಿರುವಂತ ದುಡ್ಡನ್ನೇ ನಾನು ಕೊಟ್ಟಿರ್ಲಿಲ್ಲ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟು, ಅಥವಾ ಏನೋ ಒಂದು ಕಷ್ಟ ಅಂತ ಬಂದಾಗ ಕೊಡ್ತೀನಿ ಅಂತ ಹೇಳಿದವರು, ಹೆಲ್ಪ್ ಮಾಡ್ತೀನಿ ಅಂತಂದವರು, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದ್ರೂ ಫಾರ್ ರಿಲೇಟಿವ್ಸ್ ಅಥವಾ ಯಾರೋ ಒಬ್ರು ಆತರ ಏನಾದ್ರು ಸ್ಟ್ರಗ್ಲಿಂಗ್ ಏನಾದ್ರು ಇದೆಯಾ? ನಂದು
ನಾನು ತುಂಬಾ ನಾನು ನೋಡಿರೋದೇನು ಅಂದ್ರೆ ನಾನು ಯಾವತ್ತೂ ಯಾರಿಗೋ ದುಡ್ಡು ಕೊಟ್ರೆ ನಂಗೆ ಯಾವತ್ತೂ ವಾಪಸ್ ಸಿಕ್ಕಿರೋದು ತುಂಬಾ ರೇರ್. ನೀವು ಕೊಟ್ರೆ ನಿಮ್ಗೆ ವಾಪಸ್ ಬರಲ್ಲ. ತುಂಬಾ ರೇರ್. ಆಯ್ತಾ. ಅಂಡ್ ನಂದೊಂದು ಮನಸ್ಥಿತಿ ಹೇಗೆ ಅಂದ್ರೆ ನಾನು ಮುಂಚೆ ಹೆಂಗಿತ್ತು ಅಂದ್ರೆ ನಂಗೆ ಸಂಬಂಧಗಳು ಹಾಳಾಗ್ಬಿಡ್ತವೆ ದುಡ್ಡು ಕೊಟ್ಟಾಗ. ಅಂದ್ರೆ ತಗೊಂಬೇಕಿದ್ರೆ ತುಂಬಾ ಪ್ರೀತಿ ಅಂದ್ರೆ ತುಂಬಾ ಬೆಗ್ ಮಾಡ್ಕೊಂಡು ಹೆಂಗಾದ್ರೂ ತಗೊಂಡ್ಬಿಡ್ತಾರೆ. ಆಯ್ತಾ. ಕೊಡ್ಬೇಕಿದ್ರೆ ಬೇರೆನೇ ಲೆವೆಲ್ ಅವ್ರದ್ದು ಆಟಿಟ್ಯೂಡ್ ಇರುತ್ತೆ. ಕಾಲ್ ಎತ್ತಲ್ಲ, ನಾನೇನ್ ಓಡೋಗ್ತೀನ, ಆ ತರ ರಿಯಾಕ್ಷನ್ಸ್ ಬರ್ತವೆ. ನನಗೆ ಅರ್ಥ ಆಯ್ತು ಒಂದ್ ವಿಷಯ, ದುಡ್ಡಿಂದ ರಿಲೇಶನ್ಶಿಪ್ಸ್ ಹಾಳಾಗ್ತವೆ. ನಾನು ಅನ್ಕೊಂಡ್ಬಿಟ್ಟೆ ಲೈಕ್ ಐ ವಿಲ್ ನೆವರ್ ಇನ್ವಾಲ್ವ್ ಮನಿ ಅಂಡ್ ರಿಲೇಶನ್ಶಿಪ್ ಅಂತ. ಅಂದ್ರೆ ದುಡ್ಡು ಕೊಡ್ಲೇಬೇಕು ಅಂತ ಆದ್ರೆ ಯಾವತ್ತೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ವಾಪಸ್ ಬರುತ್ತೆ ಅಂತ. ಅವಾಗ ಮಾತ್ರ ದುಡ್ಡು ಕೊಡಕ್ ಹೋಗ್ಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಡಕ್ ಹೋಗ್ಬೇಡಿ, ಸಂಬಂಧಗಳು ಹಾಳಾಗುತ್ತೆ ಅನ್ನೋದು ನಾನು ಅನ್ಕೊಂತೀನಿ. ಅಫ್ಕೋರ್ಸ್ ಕಷ್ಟಗಳಿದ್ದಾಗ ಅವಾಗ್ಲೂ ಕೂಡ ಸಹಾಯ ಮಾಡ್ತೀರಾ ಅಂದ್ರೆ ಯೋಚನೆ ಮಾಡ್ಕೊಂಡು ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಬ್ಯಾಕ್, ಬಿಕಾಸ್ ಆ ವ್ಯಕ್ತಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರಿಗೆ ಕಷ್ಟಗಳಲ್ಲಿ ನೀವು ಸಹಾಯ ಮಾಡ್ಲೇಬೇಕು ಆಸ್ ಅ ಫ್ರೆಂಡ್. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಇವಾಗ್ಲೇ ಕೊಡ್ಬೇಕು ಅವಾಗ್ಲೇ ಕೊಡ್ಬೇಕು ಅಂತ, ಹಾಳಾಗ್ತಾ ಬರುತ್ತೆ ಸಂಬಂಧ, ಅದಿರುತ್ತೆ. ಸೊ ಆ ಕಾರಣದಿಂದ ನಾನು ಐ ಥಿಂಕ್ ಅ ಲಾಟ್ ಬಿಫೋರ್ ಹೆಲ್ಪಿಂಗ್ ಇನ್ ದಟ್ ವೇ. ಹೆಲ್ಪಿಂಗ್ ಮಾಡ್ಬೋದು, ಬಟ್ ಲೋನ್ ಕೊಡಕ್ಕಾಗಲ್ಲ ನಂಗೆ ಯಾವತ್ತು. ಇಟ್ಸ್ ನಾಟ್ ದ ವೇ. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ವ್ಯಾಲ್ಯೂ ಆಫ್ ಮನಿ. ಅಂಡ್ ಸುಮಾರಷ್ಟು ಸಲ ಮೂವೀಸ್ ಅಲ್ಲಿ ಲಾಸ್ಟ್ ಪೇಮೆಂಟ್ ಬರೋದು ತುಂಬಾ ರೇರ್. ತುಂಬಾ ಜನಕ್ಕೆ ಬರಲ್ಲ, ತುಂಬಾ ಜನ ಕಲಾವಿದರಿಗೆ ಅಫ್ಕೋರ್ಸ್ ಆಗಿದೆ. ಅಫ್ಕೋರ್ಸ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ ಲಾಸ್ಟ್ ಪೇಮೆಂಟ್ ಬರಲ್ಲ ಸಿನಿಮಾದಲ್ಲಿ. ಅಂಡ್ ಏನ್ ಗೊತ್ತಾ, ಎಲ್ಲರೂ ಅನ್ಕೊಂತಾರೆ ಸೆಲೆಬ್ರಿಟಿ ಹೀರೋಯಿನ್ ಅಂದ್ರೆ ಚೆನ್ನಾಗಿ ದುಡ್ಡಿರತ್ತೆ ಅಂತ. ಹಂಗಿಲ್ಲ. ನಮ್ಮ ಎಕ್ಸ್ಪೆನ್ಸಸ್ ಎಷ್ಟು ಜಾಸ್ತಿ ಇರತ್ತೆ ಅಂದ್ರೆ ಇಟ್ಸ್ ಸೋ ಡಿಫಿಕಲ್ಟ್. ಅಂಡ್ ಯು ನೋ ವಾಟ್, ಎಲ್ಲರೂ ಏನೇನ್ ಜಡ್ಜ್ ಮಾಡ್ತಾರೆ, ಇವಳು ನಡ್ಕೊಂಡ್ ಬಂದ್ಲು, ಇವಳು ಆಟೋಲ್ ಬಂದ್ಲು, ಇವಳು ಕಾರಲ್ಲಿ ಬಂದ್ಲು, ಈ ಕಾರಲ್ಲಿ ಬಂದು ಆ ಕಾರಲ್ಲಿ ಬಂದು, ಅದನ್ನ ನೋಡ್ಕೊಂಡು ಜನ ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಾವು ಹೇಗೆ ಕಾಣಿಸ್ಕೊಂತೀವಿ, ತೋರ್ಸ್ಕೊಂತೀವಿ, ಅದಕ್ಕೂ ಮೇಂಟೈನ್ ಮಾಡಕ್ಕೆ ದುಡ್ಡು ಬರೋದು. ಸೊ ರೆಸ್ಪೆಕ್ಟ್ ಮಾಡಿ ಆರ್ಟಿಸ್ಟ್ ನ, ಅಷ್ಟೇ ಕೇಳ್ಕೊಂತೀನಿ ನಾನು. ನೀವೇನು ಅವ್ರನ್ನ ತಲೆ ಮೇಲೆ ಹತ್ತಿ ಕೂಡ್ಸ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ರೆಸ್ಪೆಕ್ಟ್ ಮಾಡಿ. ಬಿಕಾಸ್ ಅವ್ರು ತುಂಬಾ ಕಷ್ಟಪಡ್ತಾರೆ, ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ. ಕೆಲವು ಆರ್ಟಿಸ್ಟ್, ಕೆಲವು ಸ್ಟ್ರಗ್ಲಿಂಗ್ ಆರ್ಟಿಸ್ಟಿಗೆ ಊಟ ಮಾಡೋಕ್ಕೂ ಆಗ್ತಾ ಇರಲ್ಲ, ಬಟ್ ಅವ್ರ ಬಾಡಿ ಮೇಂಟೈನ್ ಮಾಡ್ಬೇಕು, ಅದಕ್ಕೂ ದುಡ್ಡಿರಲ್ಲ. ಸೊ ಐ ವುಡ್ ಜಸ್ಟ್ ಸೇ ದಟ್ ಬೇರೆ ಎಲ್ಲಾ ನನ್ನ ಇಂಡಸ್ಟ್ರಿ ನಾನು ನೋಡಿದಾಗ ತುಂಬಾ ರೆಸ್ಪೆಕ್ಟ್ ಏನಕ್ಕೆ ಕೊಡ್ತಾರೆ ಆರ್ಟಿಸ್ಟಿಗೆ ಅಂದ್ರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ. ನಟಿ ಆಗಿಲ್ಲ ಅಂತಂದ್ರೆ ಸಂಗೀತಾ ಶೃಂಗೇರಿ ಅವರು ಯಾವ ಪ್ರೊಫೆಷನ್ ಚೂಸ್ ಮಾಡ್ತಿದ್ರು? ಎರಡಿದೆ ನನ್ನ ಫೇವ್ರೆಟ್. ಒಂದು, ನಾನು ಏರ್ಫೋರ್ಸ್ ಆಫೀಸರ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೆ, ಬಿಕಾಸ್ ನಮ್ಮಪ್ಪ ಏರ್ಫೋರ್ಸ್ ನೋಡು. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೂ ಕೂಡ. ಇಲ್ಲ ಅಂದ್ರೆ ನಾನೊಂದು ಗೇಮರ್ ಆಗಿರ್ತಿದ್ದೆ ಆನ್ಲೈನ್. ನಂಗೆ ತುಂಬಾ ಇಷ್ಟ ಗೇಮಿಂಗ್. ಇತ್ತೀಚೆಗೆ ಒಂದು ವಿಡಿಯೋಸ್ ಕೂಡ ವೈರಲ್ ಆಗಿದೆ ಪಬ್ಜಿದೆಲ್ಲ. BGMI, ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ತುಂಬಾ ವಾಟ್ ನಾನು ಹೇಳಿದ್ನಲ್ವಾ, ನಾನು BGMI ಅಂದ್ರೆ ನಾನು ಆನ್ಲೈನ್ ಗೇಮರ್ ಆಗಿರ್ತಿದ್ದೆ ಅಂತ. ತುಂಬಾ ಇಷ್ಟ ನಂಗೆ ಆಡೋದು. ಎಷ್ಟು ಆಡ್ತಿದ್ದೆ ಅಂದ್ರೆ ಕೊರೋನಾ ಟೈಮಲ್ಲಿ ಒಂದು 24 ಗಂಟೆ ಆಡ್ತಿದ್ದೆ. ಅವಾಗ ಬ್ಯಾನ್ ಆಗಿರ್ಲಿಲ್ಲ ಇದು. 24 hours ಶುರು ಮಾಡಿದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಆಡ್ತಿದ್ದೆ. ಆ ರೇಂಜಿಗೆ ಅಡಿಕ್ಷನ್ ಇತ್ತು ನನಗೆ. ಟೂ ಅಗ್ರೆಸಿವ್ ನಾನು. ಆಯ್ತಾ. ಅಂಡ್ ಇದು ಆಡಿ ಅಂಡ್ ಐ ವಾಸ್ ಟೂ ಗುಡ್ ಇನ್ ಇಟ್. ನಂಗೆ ಕೆಲವು ಈ ಸ್ಪೋರ್ಟ್ಸ್ ಕಂಪನಿಯಿಂದ ಆಫರ್ ಬಂದಿತ್ತು, ಲೈಕ್ ನಾನು ಕಾಸ್ಟ್ ಮಾಡ್ತೀವಿ ಅಂತ. ಅವಾಗ ಇನ್ನೂ ಚಾರಿನೂ ರಿಲೀಸ್ ಆಗಿರ್ಲಿಲ್ಲ. ನಂಗೆ ಒಂದು ಒಳ್ಳೆ ಕರಿಯರ್ ಆಗಿರೋದು. ಕ್ರೋರ್ಸ್ ಅಲ್ಲಿ ಅರ್ನ್ ಮಾಡ್ತಿದ್ದಾರೆ ಈಗಿನ ನಡುವೆ ಗೇಮರ್ಸ್. ನನಗೊಬ್ರು ಕೇಳಿದ್ರು, if 2020 your movie doesn't release, give me your 2022 ಅಂತ. ಐ ವಾಸ್ ಲೈಕ್, ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದೆ. ಇವತ್ತಿಗೂ ಫ್ರೆಂಡ್ ಇದ್ದಾರೆ, ಈಸ್ ವೆರಿ ಫೇಮಸ್. ಸೊ ನಾನು ಅನ್ಕೊಂಡಿದ್ದೆ ನನ್ಗೆ ಲೈಫಲ್ಲಿ ಯಾವತ್ತಾದ್ರೂ ಈ ಟೈಮ್, ಐ ಡೋಂಟ್ ನೋ, ಐ ಕ್ಯಾನ್ ಎವರ್ ಬಿ ಅ ಗೇಮರ್ ಅಂತ. ಬಟ್ ನಂಗೆ ಬಿಗ್ ಬಾಸ್ ಇಂದ ಬಂದಿದ ನಂತರ ದುಡ್ಡಿತ್ತು. ನನ್ನ ಫ್ಯಾಮಿಲಿ ಕಡೆಯಿಂದ ನಂಗೆ ಏನು ಪ್ರೆಷರ್ ಇರಲಿಲ್ಲ, ಅಂಡ್ ಫೇಮ್ ಕೂಡ ಇತ್ತು. ನಂಗೆ ಅನ್ಸಿದ್ ಒಂದೇ, ನಂಗೆ ಗೇಮ್ ಮಾಡ್ಬೇಕು, ನಂಗೆ ಗೇಮಿಂಗ್ ಮಾಡ್ಬೇಕು, ಜನ ನೋಡ್ಬೇಕು ನಾನು ಆಟ ಆಡ್ತಿರೋದು ಅಂತ. ಸೊ ಆ ಒಂದು ಟೈಮಲ್ಲಿ ನಾನು ಎಲ್ಲ ಸೆಟಪ್ ತರಿಸ್ಕೊಂಡೆ, ಸೆಟಪ್ ನನ್ನ ರೂಮಲ್ಲೇ ಮಾಡಿಸ್ಕೊಂಡೆ, ಆಟ ಆಡ್ದೆ. ತುಂಬಾ ಖುಷಿ ಆಯ್ತು. ಒಂದ್ ತಿಂಗಳೇನೋ ಆಟ ಆಡ್ದೆ, ಮುಗಿಸ್ದೆ. ಅಲ್ಲಿಗೆ ಮುಗೀತು ನಂದು. ಇವಾಗ ನಾನು ಗೇಮ್ ಆಡ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ಚಿಕ್ಕ ಮಗುದ್ ಡ್ರೀಮ್, ಇನ್ನರ್ ಚೈಲ್ಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಿರುತ್ತೆ. ಅದು ಸ್ಯಾಟಿಸ್ಫೈ ಮಾಡಿದೆ ಅಂಡ್ ಡನ್, ಅಷ್ಟೇ. ಸಂಗೀತಾ ಶೃಂಗೇರಿ ಅವ್ರಿಗೆ ಕಷ್ಟ ಕಾಲ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಬರುವಂತಹ ಫ್ರೆಂಡ್ಸ್ ಯಾರು ಅಂತ? ಟಚ್ ವುಡ್ ಇನ್ನು ಅಂತದೇನು ಪರಿಸ್ಥಿತಿ ಬಂದಿಲ್ಲ. ನಂಗಂತ ಫ್ರೆಂಡ್ಸ್ ಯಾರು ಇಲ್ಲ ಸದ್ಯಕ್ಕೆ. ಅಂದ್ರೆ ಲೈಕ್ ನಾನು ಯಾವತ್ತೂ ಅಷ್ಟು ಕನೆಕ್ಟ್ ಆಗಿಲ್ಲ ಇಂಡಸ್ಟ್ರಿಯಲ್ಲಿ, ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ಅಂತದ್ ಯಾರು ಇಲ್ಲ ನನ್ಗೆ. ಅಂದ್ರೆ ನಾನು ಹೇಳ್ಕೊಳ್ಳೋ ಅಷ್ಟು ನನ್ಗೆ ನನ್ನ ತಂದೆ ತಾಯಿ ಮತ್ತೆ ಅಣ್ಣ ತೆಗಿದ್ದಾರೆ ಅಷ್ಟೇ. ಓಕೆ. ಸಂಗೀತಾ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬಾ, ಹೀಗೆ ಬಂದ್ಬಿಟ್ರೆ ನೀವು ಕೂಡ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಅಂತ ನಾನು ಕಾಯ್ತೀನಿ, ನೋಡೋಣ. ನಾನು ಆಕ್ಚುಲಿ ಇದನ್ನ ಮರ್ತೋಗ್ಬಿಡ್ತಿದ್ದೆ, ಆಮೇಲೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ನಾನು ಐ ಆಮ್ ಲೈಕ್, ಮುಂಚೆ ಕೇಳಿದ್ರೆ ನಾನು 5 ವರ್ಷದಿಂದ ಕೇಳಿದ್ರೆ ನಾನು ಯಾವತ್ತೂ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ. ಹೇಳಿದೀನಿ ಕೂಡ ಕೆಲವು ಇಂಟರ್ವ್ಯೂಸ್ ಅಲ್ಲಿ. ರೈಟ್ ನೌ ಹ್ಯಾವಿಂಗ್ ಗಾನ್ ಥ್ರೂ ಆಲ್ ದಿಸ್ ಫೇಸಸ್ ಇನ್ ಲೈಫ್, ಅನ್ಸುತ್ತೆ ಒಬ್ಬ ಪಾರ್ಟ್ನರ್ ಬೇಕು ತನ್ನ ಲೈಕ್ ಕಷ್ಟ ಸುಖ ಹೇಳ್ಕೊಳೋದಕ್ಕೆ. ಲೈಕ್ ಸ್ಪೆಷಲಿ ವೆನ್ ಯು ಸಿ
ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಷ್ಟೆಲ್ಲ ಕಪಲ್ ಥಿಂಗ್ ನೋಡಿದಾಗ ನಂದು ಒಬ್ಬ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ನಂಗೆ ಡ್ರಾಮಾಸ್ ಇಷ್ಟ ಇಲ್ಲ ಅಷ್ಟು. ಸೊ ನಂಗೆ ಕೆಲವು ಸತಿ ಅನ್ಸುತ್ತೆ ಸಿಂಗಲ್ ಆಗಿ ಚೆನ್ನಾಗೇ ಇದೀನಲ್ವಾ ಅಂತ. ಸೊ ಲೆಟ್ ಸಿ ವಾಟ್ ಎವರ್ ಲೈಫ್ ಸೇಸ್, ಬಟ್ ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡಿದ್ರೆ ಏನಾಗಿದೆ ಅಂತ. ಸೊ ಇವಾಗ ನಾನು ಏನೂ ಹೇಳಲ್ಲ. ಏನೂ ಹೇಳಲ್ಲ ನಾನು. ಐ ಆಮ್ ಸ್ಕೇರ್ಡ್ ಆಫ್ ಮೈ ಸೆಲ್ಫ್ ಇವಾಗ. ಬೇಡ ಅಂತ. ಅಲ್ಲ, ನಾವು ಒಂದ್ಸಲ ಕೊಟ್ಬಿಟ್ರೆ ಅದು ಆ ಕ್ಷಣಕ್ಕೆ ನಾವು ಬೇಡ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದಾದ ನಂತರ ಏನೇನ್ ಆಗುತ್ತೆ ಅಂತ ಮರುಕ್ಷಣನೇ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನ್ ನೋಡಿರೋದೇ ಅದು. ನಮ್ ಲೈಫ್ ಅಲ್ಲಿ ನಾವ್ ಏನ್ ಮಾಡೋದೇ ಇಲ್ಲ ಅಂತ ಇರ್ತೀವಲ್ಲ, ನಾವ್ ಅದನ್ನೇ ಮಾಡ್ತೀವಿ. ಅದಕ್ಕೆ ಅದ್ ಹೇಳಕ್ಕೆ ಹೋಗ್ಬಾರ್ದು, ಅದ್ರ ಉಲ್ಟಾ ಹೇಳಿ. ನಾ ಪಕ್ಕ ಮಾಡ್ತೀನಿ ಅಂತ ಹೇಳಿ, ಅಟ್ಲೀಸ್ಟ್ ಆಗ್ಬಾರ್ದು ಅಂತ. ಎಸ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಐ ಡೋಂಟ್ ನೋ. ಐ ಮೀನ್ ಅರೇಂಜ್ ಮ್ಯಾರೇಜ್ ಅಂತೂ ನಂಗೆ ಐ ವಿಲ್ ನಾಟ್ ಪ್ರಿಫರ್, ಬಿಕಾಸ್ ಯಾರು ಗೊತ್ತಿಲ್ಲದೆ ಇರೋನು, ಅದು ಈ ಟೈಮ್ ಅಲ್ಲಿ. ಐ ಡೋಂಟ್ ನೋ, ಇಟ್ಸ್ ವೆರಿ ಸ್ಕೇರಿ ಫಾರ್ ಮೀ. ಸೊ ಐ ಥಿಂಕ್ ಲವ್ ವಿಲ್ ಬಿ ವೇ ಬೆಟರ್. ಅರ್ಥ ಮಾಡ್ಕೊಂಡು ಆಮೇಲೆ ಆಗ್ಬೇಕು ಅಂತ. ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಯಾವಾಗ ಇವ್ಗಳದ್ದು ಅಂದ್ರೆ ಹಳೆ ಕಾಲ, ನಮ್ಮ ಅಪ್ಪ ಅಮ್ಮ ಇರೋ ಟೈಮ್ ಅಲ್ಲಿ ಅರೇಂಜ್ ಮ್ಯಾರೇಜ್ ವರ್ಕ್ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಎಲ್ಲ ಇರ್ಬೇಕಿದ್ರೆ, ಒಬ್ರದ್ದೆಲ್ಲ ಬಯೋಡೇಟಾನೇ ಸಿಗತ್ತೆ ಅಂದಾಗ ಅರೇಂಜ್ ಮ್ಯಾರೇಜ್ ಆದಾಗ ತುಂಬಾ ಕಷ್ಟಗಳು ಮುಂದೆ ಬರಬಹುದು ಅಂತ ನಂಗೆ ಅನ್ಸುತ್ತೆ. ನನಗೆ ಪರ್ಸನಲಿ, ಬೇರೆಯವ್ರ ಒಪಿನಿಯನ್ ಬೇರೆ ಇರ್ಬೋದು. ಬಟ್ ಲವ್ ಮ್ಯಾರೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಮಾಡ್ಕೊಂತೀವಲ್ವಾ ಮ್ಯಾರೇಜ್, ದಟ್ ವಿಲ್ ಬಿ ಮೋರ್ ಹೆಲ್ದಿ ಅಂತ ಅನ್ಸುತ್ತೆ ನನಗೆ. ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಹುಡುಗನಿಗೆ? ಯಾಕಂದ್ರೆ ಪ್ರತಿಯೊಬ್ಬರದ ಲೈಫ್ ಅಲ್ಲೂ ಕೂಡ ಪಾರ್ಟ್ನರ್ ಅಂತ ಅಂದ್ಮೇಲೆ ಒಂದು ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ. ಈಗ ನೀವೇ ಆಗಿರ್ಬೋದು, ನನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಂಥವ್ರು ಇರ್ಬೋದು, ಅಥವಾ ನನ್ನ ಅಭಿರುಚಿಗಳು ತಕ್ಕಂತೆ ಅವ್ರ ಅಭಿರುಚಿಗಳು ಹೊಂದಾಣಿಕೆ. ಅಫ್ಕೋರ್ಸ್ 100% ನಿಜ, ಬಿಕಾಸ್ ಯಾಕಂದ್ರೆ 100% ನನ್ನ ತರನೇ ಯೋಚನೆ ಮಾಡೋಂಥವ್ರು ಸಿಗೋದು ತುಂಬಾ ಕಷ್ಟ. ಬಟ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಉದ್ದ ಇರ್ಬೇಕು, ಸ್ಪೋರ್ಟಿ ಇರ್ಬೇಕು, ಒಳ್ಳೆ ಶೇಪ್ ಅಲ್ಲಿ ಇರ್ಬೇಕು, ವರ್ಕೌಟ್ ಮಾಡ್ಬೇಕು, ಅಂಡ್ ಹೆಲ್ದಿ. ಅವನಿಗೆ ಕುಕಿಂಗ್ ಬರ್ಬೇಕು, ನನ್ಗೆ ಯಾವಾಗ್ಲೂ ಊಟ ಮಾಡಿಸ್ತಿರ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಳೋನ್ ಇರ್ಬೇಕು, ಅಂಡ್ ಒಳ್ಳೆ ಹಾಡು ಆಡ್ಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು, ಅಂಡ್ ನನ್ನ ಕೆಲ್ಸನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಇರ್ಬೇಕು. ನನ್ನ ಕೆಲ್ಸದಲ್ಲಿ ಯಾವತ್ತೂ ನಂಗೆ ತಡ ಆಗ್ಬಾರ್ದು, ಅವರು ಸಪೋರ್ಟ್ ಮಾಡೋರು ಇರ್ಬೇಕು. ನನ್ಗೆ ಅವರಿಂದ ನನ್ಗೆ ಬೆಳವಣಿಗೆ ಇರ್ಬೇಕು. ಇಬ್ರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ತುಂಬಾ ಏನೋ ಲೈಕ್ ಎಷ್ಟು ಪ್ರೀತಿ ಇರ್ಬೇಕು ಅಂದ್ರೆ ಕೊನೆ ಉಸಿರುವರೆಗೂ ನನಗೇನೇ ಆದ್ರೂ ಅವ್ರಿಗೇನೇ ಆದ್ರೂ ಕೂಡ ಆ ಪ್ರೀತಿ ಉಳ್ಕೊಂಡಿರ್ಬೇಕು. ಇಬ್ರು ನೋಡ್ಕೊಂಡಿರ್ಬೇಕು. ಅಂಡ್ ಅದ್ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಒಂದು ಪರ್ಸನಾಲಿಟಿ ಆಗಿರ್ಬೇಕು. ಅಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿಸ್. ಅಂಡ್ ನನ್ನ ಯಾವತ್ತೂ ಆಡ್ಕೊಂಬಾರ್ದು ಅವರು. ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ನಡುವೆ ಹೇಗಾಗ್ತದೆ ಅಂದ್ರೆ ಫನ್ ಮಾಡೋದು ಜಾಸ್ತಿ ಆಗ್ಬಿಡದೆ, ವೈಫ್ನಾಗಿರ್ಬೋದು, ವೈಫ್ ಹಸ್ಬೆಂಡ್ ಆಗಿರ್ಬೋದು. ನನ್ನ ಯಾವತ್ತೂ ಆಡ್ಕೊಂಬಾರ್ದು. ನನಗೋಸ್ಕರ ಯಾವತ್ತೂ ನಿಲ್ಬೇಕು. ಯಾರು ಎಷ್ಟೇ ಆಡ್ಕೊಂಡು ಅವ್ರು ನನಗೋಸ್ಕರ ನಿಲ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಸ್ಟ್ರೈಟ್ ಫಾರ್ವರ್ಡ್, ಹೊಡೆದ್ರೆ ಮಕ್ಕಳದಂಗೆ ಹೇಳ್ಬೇಕು. ಇಷ್ಟೊಂದು ಬಂಡ ಧೈರ್ಯ ಸಂಗೀತ ಶೃಂಗೇರಿ ಅವರು ಯಾರಿಂದ ಕಲ್ತರು ಅಂತ, ಎಲ್ಲಿಂದ ಬಂತು? ನಮ್ ತಾಯಿಯಿಂದ. ಅವ್ರು ಬಂದ್ರೆ ಅಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡತ್ತೆ, ಆಯ್ತಾ. ಸೊ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಆಗಲ್ಲ. ನಮ್ಮ ಅಪ್ಪ ಇಸ್ ವೆರಿ ಸ್ವೀಟ್. ಅಮ್ಮ ಯಾವತ್ತಿದ್ರು ಆನ್ ಸ್ಪಾಟ್ ಮುಖದ್ಮೇಲೆ ಹೊಡ್ತಂಗೆ ಹೇಳೋದಾಯ್ತಾ. ನಾನ್ ಅಮ್ಮಂದ್ ಪಾಲಿಶ್ಡ್ ವರ್ಷನ್. ಸೊ ವೇ ಬೆಟರ್ ಹಂಗ್ ನೋಡಿದ್ರೆ ನೀವು. ಸೊ ಐ ಥಿಂಕ್ ಅದು ಅಮ್ಮನಿಂದಾನೇ ಬಂದಿದೆ. ಅಂಡ್ ನಂಗೆ ತುಂಬಾ ಮೀಡಿಯಾ ಆಕ್ಚುಲಿ ಸಜೆಷನ್ ಕೂಡ ಹೇಳಿದ್ದಾರೆ, ಇಷ್ಟೊಂದು ನೀವು ಸ್ಟ್ರೇಟ್ ಫಾರ್ವರ್ಡ್ ಇದ್ರೆ ಇದು ಇಂಡಸ್ಟ್ರಿಲ್ ವರ್ಕ್ ಆಗಲ್ಲ ಅಂತ. ನಾನು ಇಲ್ಲಿ ಟ್ರೆಂಡ್ ಸೆಟ್ ಮಾಡಕ್ ಬಂದಿದ್ದೀನಿ. ನಾನು ಯಾರು ನಡೆದಿರೋ ದಾರಿಲಿ ನಡೆಯಲ್ಲ. ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು ನನ್ನ ಜೊತೆ ಕೆಲಸ ಮಾಡಿದವರಿಗೆ ನಾನು ಯಾರು ಅಂತ. ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಜೊತೆ ವರ್ಕ್ ಮಾಡದೇ ಇರೋರು ಏನ್ ಬೇಕಿದ್ರೆ ಹೇಳ್ಕೊಂಡು ನನ್ಗೆ ಮ್ಯಾಟ್ರೇ ಇಲ್ಲ. ಐ ಡೋಂಟ್ ಕೇರ್. ನನ್ನ ಜೊತೆ ವರ್ಕ್ ಮಾಡ್ತಿರೋರು ಒಬ್ರು ನನ್ನ ಬಗ್ಗೆ ಕೆಟ್ಟದ್ ಹೇಳ್ಬಿಡ್ಲಿ, ನಾನು ಚೇಂಜ್ ಮಾಡ್ಕೊಂತೀನಿ ನನ್ನ. ಎಸ್ ಮ್ಯಾಮ್, 2026 ಹೊಸ ವರ್ಷದ ಹೊಸ್ಲಲ್ಲಿದ್ದೀವಿ. 2025 ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳೋದಾದ್ರೆ? ನನ್ನ ಗುರುಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಪ್ರತಿ ಬ್ಲೋಸ್ ಅಲ್ಲಿ ವೆರೆವರ್ ನಾನು ತುಂಬಾ ಲೋ ಫೀಲ್ ಆಗಿದ್ನೋ, ಅವ್ರು ಯಾವಾಗ್ಲೂ ನಂಗೆ ದಾರಿ ತೋರ್ಸಕ್ಕಿದ್ರು. ನಾನೇನ್ ತಪ್ಪು ಮಾಡ್ತೀನಿ ಅಂತ ನಂಗೆ ದಾರಿ ತೋರಿಸಿದ್ರು. ಅದನ್ನ ನಾನು ತಿದ್ಕೊಂಡಿದ್ದೀನಿ. ನಾನು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಆಗ್ತಾನೆ ಇರ್ತೀನಿ. ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ನಾನು ಪರ್ಫೆಕ್ಟ್ ಆಗೋಕ್ಕೂ ನಾನು ಗುರಿ ಇಟ್ಕೊಳ್ಳಲ್ಲ. ಐ ಜಸ್ಟ್ ಹೋಪ್ ದಟ್ ಈ ಆಗ್ತಿರೋ ಪ್ಯಾಟರ್ನ್ಸ್, ಕಾರ್ಮಿಕ್ಸ್ ಎಲ್ಲ ನಾನು ಕ್ಲಿಯರ್ ಮಾಡ್ಕೊಂಡು ಪೀಸ್ಫುಲ್ ಆಗಿ ಇರ್ತೀನಿ ಅನ್ನೋದನ್ನ ನಾನು ಮಾಡ್ತೀನಿ. ಸಾರಿ ಅಂತ ನಾನು ಹೇಳ್ಬೇಕಂತಿದ್ರೆ, ಇಲ್ಲ ಆಕ್ಚುಲಿ ಸಾರಿ ಅಂತ ನಾನು ಯಾವತ್ತೂ ಏನೋ ಫೀಲ್ ಮಾಡಿಲ್ಲ. ಇಲ್ಲ, ಮತ್ತೆ ಅಂದ್ರೆ ಈಗ 2025 ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು, ಅದಾಗಿಲ್ಲ ಅನ್ನೋದಾದ್ರೆ ಅದು ಯಾವ ಕೆಲಸ?
ಹಾಗೇನೆ 2026 ಒಂದು ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತಂದ್ರೆ ಏನು ಅಂತ? 2025 ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಹ್ಮ್. ಒಂದು ಸಿನಿಮಾ ಒಪ್ಕೊಬೇಕು ಅಂತ ಪ್ಲಾನ್ ಒಪ್ಕೊಂಡಿದ್ದೆ, ಬಟ್ ರಿಲೀಸ್ ಇನ್ನೂ ಆಗಿಲ್ಲ. ಹ್ಮ್. ಸೊ ಆ ರಿಲೀಸಿಗೆ ನಾನು 2026 ಪಕ್ಕಾ ನಾನು ಮಾಡಿಸ್ತೀನಿ. ಹ್ಮ್. ಒಂದಲ್ಲ, ಸುಮಾರು ಸಿನಿಮಾಸ್ ಒಂದು ರಿಲೀಸ್ ಆಗುತ್ತೆ. 2026 ಇಸ್ ಮೈ ಇಯರ್, ಹ್ಮ್. ಫಿಕ್ಸ್ಡ್. ಇಲ್ಲಿ ತನಕ ನಾನು ಬ್ರೇಕ್ ಕೊಟ್ಟಿದ್ದೀನಿ. ಇಲ್ಲಿ ತನಕ ಒಂದು ಜರ್ನಿಲಿದ್ದೆ. ಇವಾಗ ಇಟ್ಸ್ ಟೈಮ್ ಫಾರ್ ಮೀ ಹ್ಮ್. ಅಂಡ್ ಐಮ್ ಬ್ಯಾಕ್ ಅಂಡ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ನನ್ನ ಫ್ಯಾನ್ಸು ಏನೇನ್ ಮಿಸ್ ಮಾಡ್ಕೊಂಡಿದ್ರು ಹ್ಮ್. ಅದನ್ನೆಲ್ಲ ಸಡನ್ ಆಗಿ ತಂದೆಲ್ಲ ಒಂಥರ ಬಂಪರ್ ತರ ಕೊಡ್ತೀನಿ ಅಂತ. ರೆಸಲ್ಯೂಷನ್ಸ್ ಅಂದ್ರೆ ಬೇರೆ ಏನಾದ್ರು ಇಟ್ಕೊಂಡಿದ್ದೀರಾ? ಬೇರೆ ಏನಾದ್ರು ಮಾಡ್ಬೇಕು? ರೆಸಲ್ಯೂಷನ್ಸ್ ಅಂದ್ರೆ ನಂಗೆ ಆಕ್ಚುಲಿ ತುಂಬಾ ಓಡಾಡ್ಬೇಕು ಅಂತ ಆಸೆ ಇದೆ. ಇದ್ ನಾನು ಅಂದ್ರೆ ಮಾಡಿದೀನಿ, ಬಟ್ ಈಗ ನನ್ನ ಫ್ರೆಂಡ್ಸ್ ಇಟ್ಕೊಂಡ್ ಮಾಡಿರ್ಲಿಲ್ಲ. ಅಂಡ್ ಹೋಗ್ಬೇಕು, ತುಂಬಾ ಟ್ರಿಪ್ಸ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದ್ ನಾನು ಮಾಡ್ತೀನಿ. ಅಂಡ್ ಐ ಥಿಂಕ್ ನಾನು ನಮ್ರತಾ ಜೊತೆ ಹೋಗಕ್ಕೆ ನಾನು ಇಷ್ಟಪಡ್ತೀನಿ. ಇಟ್ಸ್ ಬಿಕಾಸ್ ನಾವಿಬ್ರು ತುಂಬಾ ಸಿಕ್ದಾಗ ತುಂಬಾ ಹೊತ್ತು ಮಾತಾಡ್ತೀವಿ. ಹ್ಮ್. ಎಷ್ಟು ನಗ್ತೀವಿ ಅಂದ್ರೆ ನಂಗೆ ತುಂಬಾ ನಗ್ತೀವಿ. ಹ್ಮ್. ಸೊ ಐ ಫೀಲ್ ಲೈಕ್ ನಾವೆಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ. ಸೊ ಅದೊಂದೇನೋ ಪ್ಲಾನ್ ಮಾಡ್ತೀನಿ. ಇದು ಸೀರಿಯಸ್ ಆಗ್ಬೋದು, ಫನ್ನಿನೂ ಆಗ್ಬೋದು ಈ ಹಾ, ಕ್ವಶನ್. ಹಾ. ನಮ್ರತಾ ಮತ್ತೆ ಕಾರ್ತಿಕ್ ಅವ್ರ ಲವ್ ವಿಚಾರ ಸುದ್ದಿ ಹರಿದಾಡ್ತಾ ಇದೆ. ಅವ್ರು ಅದಕ್ಕೆ ಕನ್ಫರ್ಮೇಶನ್ ಏನಾದ್ರು ಕೊಟ್ಟಿದಾರಾ, ಇಲ್ಲ ಹೇಳಿದಾರಾ? ಅಭಿಮಾನಿಗಳು ಓಕೆ ಅಂತಂದ್ರೆ ನಮ್ಗೇನ್ ಇಷ್ಟನೇ ಅಂತ ಹೇಳಿದ್ದಾರೆ. ಓಕೆ, ನನ್ಗೆ ಗೊತ್ತಿಲ್ಲ ಇದ್ರ ವಿಷಯದಲ್ಲಿ. ಅಂಡ್ ಐ ನೋ ಒನ್ ಟು ಕಮೆಂಟ್. ಬಟ್ ಹ್ಮ್. ಇಫ್ ದೇ ಆರ್ ಗೆಟಿಂಗ್ ಮ್ಯಾರಿಡ್, ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ನಂಗೆ ಹ್ಮ್. ತುಂಬಾ ಖುಷಿ ಆಗುತ್ತೆ. ಹ್ಮ್. ಅಂಡ್ ನಾನೇ ಹೋಗ್ಬಿಟ್ಟು ಅವ್ರದ್ದು ಇದು ಕಟ್ತೀನಿ ಕೂಡ. ಹ್ಮ್. ಲೈಕ್ ಅದು ಕಟ್ತಾರಲ್ವಾ, ಅವ್ರದ್ದು ದುಪಟ್ಟ ಮತ್ತೆ ಸೆರ್ಗು ಕಟ್ತಾರಲ್ವಾ, ಸರಿ, ಹಾ. ಬ್ರಹ್ಮಗಂಟು. ಹಾ, ಬ್ರಹ್ಮಗಂಟು, ಅದನ್ನ ನಾನೇ ಕಟ್ತೀನಿ ಬೇಕಿದ್ರೆ ಅವ್ರು ಬಿಟ್ರೆ ಅಲ್ಲಿ. ಹ್ಮ್. ಬಟ್ ಐ ವುಡ್ ಲವ್ ಆಸ್ ಅ ಕಪಲ್. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಕೂಡ. ಲೈಕ್ ತುಂಬಾ ಸಿಮಿಲಾರಿಟೀಸ್ ಇದೆ ಇಬ್ರಲ್ಲೂ ಕೂಡ. ತುಂಬಾ ಒಂದೇ ತರ ಇದಾರೆ. ಅಂದ್ರೆ ಡ್ಯಾನ್ಸರ್, ಇಬ್ರು ಕೂಡ ಡ್ಯಾನ್ಸರ್ಸ್. ಅಂಡ್ ಕರಿಯರ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅವ್ರದ್ದು. ಅಂಡ್ ನೋಡಕ್ಕೂ ಒಂದೇ ತರ, ಲೈಕ್ ಲೈಕ್ ದರ್ ವೆರಿ ನೈಸ್ ಟುಗೆದರ್. ಸೊ ಇಟ್ ವಿಲ್ ಲುಕ್ ಗುಡ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಚರ್ಚೆ ಆಗ್ತಿದೆ ಅವರಿಬ್ಬರ ಮದುವೆ ವಿಚಾರವಾಗಿ. ಹಾಗೇನೆ ಒಂದಷ್ಟು ಹಿಂಟ್ಸು ಕೂಡ ಸಿಕ್ಕಿದೆ. ಓಕೆ. ಸೊ ಅವ್ರ ಬರ್ತ್ಡೇಗೆ ವಿಶ್ ಮಾಡುವಂತದ್ದಾಗಿರ್ಬೋದು, ಸಾಂಗ್ ಹಾಕುವಂತದ್ದಾಗಿರ್ಬೋದು, ಅಥವಾ ಕೈ ಇಟ್ಕೊಂಡು ತಿರುಗಿಸುವಂತದ್ದು, ಕಾರ್ತಿಕ್ ಅವರ ಬ್ಯಾಂಡ್ ಅವ್ರು ಯೂಸ್ ಮಾಡುವಂತದ್ದಾಗಿರ್ಬೋದು, ಮಿಸ್ ಆಗುವಂತದ್ದು. ಸೊ ಈ ತರ ಸಿಮಿಲಾರಿಟೀಸ್ ಇಟ್ಕೊಂಡು ಸಾಕಷ್ಟು ಜನ ಅಭಿಮಾನಿಗಳು ಅವರಿಬ್ಬರ ಮದುವೆಗೋಸ್ಕರ ಹಾತೊರಿತಾ ಇದ್ದಾರೆ. ಸೊ ಹಾಗಾಗಿ ನೀವು ಇತ್ತೀಚೆಗೆ ಮೀಟ್ ಆದ್ರಿ ಆಫ್ಟರ್ 2 years ಆದ್ರೂ ಕೂಡ. ಸೊ ಹಾಗಾಗಿ ನಿಮ್ಮ ಒಂದು ಒಪಿನಿಯನ್ ತಗೋಬೇಕು ಅಂತ ಈ ಕ್ವಶನ್ ಕೇಳಿದೆ. ಇಟ್ಸ್ ಲೈಕ್ ಐ ಆಮ್ ವೆರಿ ಹ್ಯಾಪಿ ಇಫ್ ದೇ ಆರ್ ಟುಗೆದರ್. ಬಟ್ ಅದ್ರ ಬಗ್ಗೆ ಏನೇನು ಹೇಳಿಲ್ಲ ಅವರು. ಅಂಡ್ ನೆಕ್ಸ್ಟ್ ಕೇಳ್ತೀರಾ ಟ್ರಿಪ್ ಹೋದಾಗ? ಕೆಲವು ವಿಷಯ ನಮ್ಮಲ್ಲೇ ಇದ್ರೆ ಚೆನ್ನಾಗಿದೆ. ಸೊ ಐ ಜಸ್ಟ್ ಫೀಲ್ ಲೈಕ್ ಇವನ್ ಇಫ್ ಇಟ್ ಇಸ್ ಸೊ ಒಳ್ಳೇದಾಗ್ಲಿ ಅಂತ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್. ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಮದ್ವೆ ಆಗ್ಲಿ. ಎಸ್, ಅಭಿಮಾನಿಗಳ ಆಸೆ ಕೂಡ ಅದೇ. ಅಂಡ್ 2026 ಹೊಸ ವರ್ಷದಲ್ಲಿದ್ದೀವಿ. ಸಂಗೀತ ಶೃಂಗೇರಿ ಅವರ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಇಲ್ಲಿ ತನಕ 2 ವರ್ಷ ನಾನಂತೂ ಆರಾಮಾಗಿ ಪೀಸಾಗಿ ತುಂಬಾ ಎಂಜಾಯ್ ಮಾಡಿದೀನಿ. ನಂಗೆ ಗೊತ್ತು. ಆದ್ರೂ ಕೂಡ ನೀವ್ ನನ್ಗೋಸ್ಕರ ಯಾವಾಗ್ಲೂ ನಿಂತಿದ್ದೀರಾ. ನಾನು ಏನು ಪೋಸ್ಟ್ ಮಾಡದಿದ್ದಾಗ್ಲೂ AI ಕ್ರಿಯೇಟ್ ಮಾಡ್ಕೊಂಡಾದ್ರೂ ನನ್ನ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇದ್ರ, ಆಕ್ಟಿವ್ ಆಗಿನೇ ಇದ್ರ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ನಿಮ್ಮಿಂದಾನೆ ನಿಮ್ಗೋಸ್ಕರ ನಾನು ಮುಂದೆ ಮಾಡ್ತಿರೋ ಸಿನಿಮಾಗಳು ಕೂಡ. ಅಫ್ಕೋರ್ಸ್ ನನಗೂ ತುಂಬಾ ಖುಷಿ ಇದೆ ಅದ್ ಮಾಡೋದ್ರಲ್ಲಿ. ಬಟ್ ನಿಮಗೋಸ್ಕರ ಅಂದಾಗ ಅದ್ ನನಗೆ ಇನ್ನೂ ಜಾಸ್ತಿ ತೂಕ ಹೆಚ್ಚಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗತ್ತೆ, ಇನ್ನಷ್ಟು ಪ್ರೀತಿಯಿಂದ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇಲ್ಲಿವರೆಗೂ ನನಗೋಸ್ಕರ ತುಂಬಾ ಪ್ರೀತಿ ತೋರಿಸಿದ್ರ. ಈ ವರ್ಷ ಅಂದ್ರೆ ಬರ್ತಿರೋ ವರ್ಷ ಇದು ನಿಮಗೋಸ್ಕರ ನಾನು ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡ್ತೀನಿ. ನೀವುಗಳು ಖುಷಿಯಾಗಿರ್ಬೇಕು. ದಯವಿಟ್ಟು ಎಲ್ಲೂ ಕೂಡ ಯಾರಿಗೂ ಕೂಡ ಕೆಟ್ಟದ್ ಹೇಳಕ್ ಹೋಗ್ಬಿಡಿ. ನಂಗೆ ಗೊತ್ತು ನನ್ನ ಫ್ಯಾನ್ಸ್ ಯಾವತ್ತೂ ಯಾರಿಗೂ ಏನು ಕೆಟ್ಟದ್ ಮಾಡಲ್ಲ ಅಂತ. ಪ್ರೀತಿನ ಹರಡಿ, ಸ್ಪ್ರೆಡ್ ಲವ್. ಯಾರೇ ಏನೇ ನೆಗೆಟಿವ್ ಹೇಳಿದ್ರು ಕೂಡ ಐ ವಿಲ್ ಜಸ್ಟ್ ಸೇ ಇಗ್ನೋರ್ ದೆಮ್. ಅಂಡ್ ಅಫ್ಕೋರ್ಸ್ ವೆನ್ ಯು ಹ್ಯಾವ್ ಟು ಟ್ಯಾಕಲ್ ಸಮ್ ಸಿಚುವೇಶನ್, ಉತ್ತರ ಕೊಡ್ಲೇಬೇಕು. ಬಟ್ ಒಂದು ಕ್ಲಾಸಿ ವಿನಲ್ಲೂ ಮಾಡ್ಬೋದು ನಾವು ಅದನ್ನ. ಅಸಹ್ಯ ಆಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಸಹ್ಯನಾಗಿರೋನ ಬ್ಲಾಕ್ ಮಾಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನಂತೂ ಬ್ಲಾಕ್ ಮಾಡ್ತಿದ್ದೀನಿ. ಅಂಡ್ ನಿಮ್ಮ ಹೊಸ ವರ್ಷದಲ್ಲಿ ದಯವಿಟ್ಟು ಒಳ್ಳೆ ಊಟವನ್ನು ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಆಗಿರಿ. ಇದು ನಾನು ನನ್ನ ಎಲ್ಲಾ ಫ್ಯಾನ್ಸ್ನೂ ಬಯಸ್ತೀನಿ. ನೀವು ಇನ್ನು ಸುಮಾರಷ್ಟು ವರ್ಷ ಇರಬೇಕು, ಒಳ್ಳೆ ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದೊಂದೇ ನಾನು ಗಿಫ್ಟು ನನ್ನಿಂದ ಆಗಿದ್ರೆ ನಾನು ಎಲ್ಲರಿಗೂ ಕೊಡ್ತಾ ಇದ್ದೆ ಅಂತ ಕೇಳ್ಕೊಂತೀನಿ. ಸುಖವಾಗಿರಿ, ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ.
ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಹೆಲ್ತ್ ವಿಚಾರವಾಗಿ ನಾನು ಸಾಕಷ್ಟು ಇಂಟರ್ವ್ಯೂಸ್ ಅನ್ನ ಮಾಡಿದ್ವಿ. ಯಾವ ನಟಿಮಣಿಯೂ ಕೂಡ ಇಷ್ಟೊಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಹೆಲ್ತ್ ಮೇನ್ ವಿಚಾರದಲ್ಲಿ, ಅದ್ರ ಜೊತೆಗೆ ನೆಗೆಟಿವ್ ಟ್ರೋಲ್ಸ್ ನ ತಗೊಂಡಾಗ ನಾವ್ ಹೆಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವ್ ಟ್ರೋಲ್ಸ್ ಆಗಿರ್ಬೋದು, ಅಥವಾ ಲೈಫಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಯಾವ ತರ ಸ್ಟ್ಯಾಂಡ್ ತಗೋಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಅಂತ ಅನ್ಕೋಬಹುದು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮ ಟೈಮಿಂಗ್ಸ್ ವೇಸ್ಟ್ ಮಾಡಿದೀನಿ ಗೊತ್ತು ನನಗೆ, ಬಿಕಾಸ್ ಯಾಕೆಂತಂದ್ರೆ 1 hour ಅಂತ ಹೇಳ್ಬಿಟ್ಟು 2.5 hours ಒಂದು ಆಯ್ತು. ಅದು ಈ ಟೈಮಲ್ಲಿ 10:30 11 ಗಂಟೆ ಆಗಿದೆ. ಸೊ ಆ ಒಂದು ಪೇಷನ್ಸ್ ಲೆವೆಲ್ ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಯ್ತು ನನಗೆ. ಬಿಕಾಸ್ ಯಾಕಂದ್ರೆ ನಾನು ಕೇಳಿದ್ದಂತಹ ಪ್ರತಿಯೊಂದು ಕ್ವಶನ್ಗೂ ಕೂಡ ತುಂಬಾ ಪೇಷನ್ಸ್ ಆಗಿ ತಾಳ್ಮೆಯಿಂದ ಆನ್ಸರ್ ಮಾಡಿದ್ದಕ್ಕೆ 2026 ವರ್ಷ ನಿಮ್ಮ ವರ್ಷ ಆಗ್ಲಿ. ನೀವೇನೆಲ್ಲ ಅನ್ಕೊಂಡಿದ್ರೋ ಅದಕ್ಕೆಲ್ಲ ಒಂದು ಕನಸುಗಳು ಕೂಡ ನನ್ಸಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಕೆರಿಯರ್ಗೆ. ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಭಾಷೆಗಳಲ್ಲಿ, ಪರಭಾಷೆಗಳಲ್ಲಿ ಮಿಂಚುವಂತ ನಟಿ ಆಗ್ಬೇಕು. ಒಳ್ಳೇದಾಗ್ಲಿ. ಇಡೀ ನಮ್ಮ ಬಾಸ್ ಟಿವಿ ತಂಡದ ಕಡೆಯಿಂದ ನಮ್ಮ ಬಾಸ್ ಟಿವಿಗೆ ಬಂದಿದ್ದಕ್ಕೆ, ನಮ್ಮ ಬಾಸ್ ಟಿವಿ ತಂಡದ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಒಂದು ಸ್ಪೆಷಲ್ ಇಂಟರ್ವ್ಯೂನ 2026 ಹೊಸ್ಲಲ್ಲಿ ಮೊದಲ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಹೊಸ ಸಾಂಗ್ ರಿಲೀಸ್ ಆಗಿದೆ, ಅಚ್ಚು ಅಂತ. ಅದ್ರ ಹೆಸರು ಅಚ್ಚು ಅಲ್ಲ, ಅಕ್ಷು. ಸೊ ಈ ಹೆಸರು ನಾನೇ ಇಟ್ಟಿರೋದು ಆಕ್ಚುಲಿ. ಅಂಡ್ ತಾರಕ್ ಮಾಸ್ಟರ್ ಇದನ್ನ ಪ್ರೊಡ್ಯೂಸ್ ಮಾಡಿರೋಂಥದ್ದು, ಡೈರೆಕ್ಟ್ ಮಾಡಿರೋದು, ಕೊರಿಯೋಗ್ರಾಫ್ ಮಾಡಿರೋದು ಅಭಿಷೇಕ್ ಅವರು. ಅಂಡ್ ಕ್ಯೂ ಬೇಬಿ ಸ್ಮಾಲ್ ವರ್ಷನ್ ಮಾಡಿದ್ದಾರೆ, ನಾನು ಅದ್ರದ್ದು ದೊಡ್ಡ ವರ್ಷನ್ ಮಾಡಿದ್ದೀನಿ. ಕಿಯಾರಾ ತಾರಕ್ ಅಂಡ್ MC ಬಿಜು ಅವರು ಲಿರಿಕ್ಸ್ ಬರೆದಿದ್ದಾರೆ, ಸೂರಜ್ ಅವ್ರು ಮ್ಯೂಸಿಕಲ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಒಂದು ತಂಡ ಇದು. ಲಕ್ಷ್ಮೀ ಕೃಷ್ಣ ಅವರು, ಈ ಔಟ್ಫಿಟ್ ಕೂಡ ಲಕ್ಷ್ಮೀ ಕೃಷ್ಣ ಅವ್ರದ್ದೇ. ಅಂಡ್ ತುಂಬಾ ಚೆನ್ನಾಗಿ ಅವರು ಡಿಸೈನಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸುನಿಲ್ ಅವರು ಮೇಕಪ್ ಮಾಡಿರೋದಾಗಿರ್ಬೋದು, ಆಮೇಲೆ ನೀಲ್ಸ್, ರಂಜಿತಾ ಅವರು, ಅಂಡ್ ಲ್ಯಾಶಸ್, ಫೆದರ್ ಟಚ್ ಅವರು, ಎವ್ರಿ ಒನ್ ಹ್ಯಾವ್ ಗಾಟ್ ಅನ್ ಅಮೇಸಿಂಗ್ ಟೀಮ್. ಸಂಗೀತ ಅವ್ರ DOP ನನ್ನ ತೋರಿಸಿರುವಂತ ರೀತಿ ಎಲ್ಲದೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ತಂಡ ದುಡ್ಡಿಗೋಸ್ಕರ ಮಾಡ್ತಿಲ್ಲ, ಬಟ್ ಪ್ರೀತಿಗೋಸ್ಕರ ಮಾಡ್ತಿರೋ ಅಂತ ತಂಡ ಇದು. ಸೊ ಆದ್ರೆ ನಿಮ್ ಕೈಲಿ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಇನ್ಕ್ರೀಸ್ ಮಾಡಿ. ವ್ಯೂಸ್ಗೋಸ್ಕರ ಮಾಡಿರೋದಂತೂ ಖಂಡಿತವಾಗ್ಲೂ ಅಲ್ಲ, ಪ್ರೀತಿಗೋಸ್ಕರ ಮಾಡಿರೋದು. ನಾನು ಒಂದೇ ಹೇಳ್ತೀನಿ, ನಿಮ್ಮ ನ್ಯೂ ಇಯರ್ ಅಲ್ಲಿ ಅಚ್ಚು ನಿಮ್ಮ ಒಂದು ಹಾಡ್ ಆಗಿರ್ಲಿ. ಈ ಒಂದು ಅಚ್ಚು ಇದೊಂದು ವೈರಲ್ ಸ್ನೀಸ್ ಆಗಿರ್ಲಿ, ಇದು ಒಳ್ಳೆತನ ತರಕಾಗಿರೋ ಒಂದು ಸ್ನೀಸ್ ಆಗಿರ್ಲಿ, ಎಲ್ಲಾ ಮಿತ್ಸ್ ನ ಬ್ರೇಕ್ ಮಾಡುವಂತ ಸ್ನೀಸ್ ಆಗಿರ್ಲಿ. ಅಂಡ್ ಐ ಲವ್ ಯು ಆಲ್. ವಾಚ್ ಅಚ್ಚು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಡೀ ಕನ್ನಡಿಗರ ಕಡೆಯಿಂದ, ಹಾಗೆ ನಿಮ್ಮ ಫ್ಯಾನ್ಸ್, ಹಾಗೆ ಅದ್ರ ಜೊತೆಗೆ ನಮ್ಮ ಬಾಸ್ ಟಿವಿ ಕಡೆಯಿಂದ 2026 ಹೊಸ ವರ್ಷದ ಶುಭಾಶಯಗಳು. ಒಳ್ಳೇದಾಗ್ಲಿ. ನಿಮಗೂ ಕೂಡ ಜಾಸ್ತಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಡೀ ಬಾಸ್ ಟಿವಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ನನ್ನ ಕರೆಸೋದಕ್ಕೆ ಮೊದಲನೇದಾಗಿ. ಅಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ದು ಎಲ್ಲಾ ಕನ್ಸುಗಳು ನನ್ಸಾಗ್ಲಿ. ಟಾಪ್ ಒನ್ ಆಫ್ ದ ಬೆಸ್ಟ್ ಮೀಡಿಯಾ ಚಾನಲ್ ಆಗಿರ್ಲಿ ಇದು. ಅಂಡ್ ಐ ಹೋಪ್ ನೀವು ಏನೇನ್ ಗುರಿ ಬರ್ತೀರಾ, ನೀವು ಏನ್ ಕಾಂಟೆಂಟ್ ತರ್ತೀರಾ, ಇದರಿಂದ ಜನರಿಗೆ ಒಳ್ಳೇದಾಗ್ಲಿ. ಆ ಒಳ್ಳೆತನದಿಂದ ಇದು ಇನ್ನಷ್ಟು ಬೆಳಿಲಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಶೃಂಗೇರಿಯ ಸ್ವೀಟಿ, ಲಕ್ಕಿ ಮ್ಯಾನ್ ನ ಲಕ್ಕಿ ಚಾಮ್ಗಲ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಮನೆಯ ಸಿಂಹಿಣಿ ಸಂಗೀತ ಶೃಂಗೇರಿಯವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.